ಮೂಕಾಂ ಕರೋತಿ ವಾಚಾಲಾಂ ಅಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಂ ವಂದೇ ಶ್ರೀಗುರುಂ ದೀನತಾರಿಣಂ ಪರಮಾನಂದ ಮಾಧವ ಶ್ರೀ ಚೈತನ್ಯ ಈಶ್ವರ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಭಗವದ್ಗೀತಾ ಯಥಾರೂಪ ಅಧ್ಯಾಯ 2 ಶ್ಲೋಕ ನಂಬರ್ 56. ದುಃಖೇಷು ಅನುದ್ವಿಗ್ನಮನಃ ಸುಖೇಷು ವಿಗತ ಸ್ಪೃಹಃ ವಿತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ದುಃಖೇಷು ಅನುದ್ವಿಗ್ನಮನಃ ಸುಖೇಷು ವಿಗತ ಸ್ಪೃಹಃ ವಿತರಾಗ ಭಯಕ್ರೋಧಃ ಸ್ಥಿತಿರ್ಮುನಿರುಚ್ಯತೆ. ದುಃಖೇಷು ಅನುದ್ವಿಗ್ನಮನಃ ಸುಖೇಷು ವಿಗತ ಸ್ಪೃಹಃ ಸ್ಥಿತಿರ್ಮುನಿರುಚ್ಯತೆ. ದುಃಖೇಶ್ವನುದ್ವಿಗ್ನಮನಃ ಸುಖೇಷು ವಿಗತ ಸ್ಪೃಹಃ ವೇತರಾಗ ಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ದುಃಖೇಷು ಮೂರು ಬಗೆಯ ಕ್ಲೇಶಗಳಲ್ಲಿ ಅನುದ್ವಿಗ್ನಮನಃ ಶೋಭೆಗೊಳ್ಳದ ಮನಸ್ಸುಳ್ಳವನು. ಸುಖೇಷು ಸುಖಗಳಲ್ಲಿ ವಿಗತ ಸ್ಪೃಹಃ ಆಸಕ್ತನಾಗದೆ ಭೀತ ಇಲ್ಲದ ರಾಗ ಆಸಕ್ತಿ ಭಯ ಭೀತಿ ಕ್ರೋಧ ಮತ್ತು ಕೋಪಗಳುಳ್ಳ ನಿಶ್ಚಲವಾದ ಬುದ್ಧಿಯುಳ್ಳ ಮುನಿ ಎಂದು ಉಚ್ಯತೆ ಕರೆಯಲ್ಪಡುತ್ತಾರೆ. ಅನುವಾದ ಪಾವತ ಕಠೋರವೇ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕೀ ಜೈ. ತ್ರಿವಿಧವಾದ ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾಗದವನು, ಸುಖದಿಂದ ಉಬ್ಬದವನು, ರಾಗ ಭಯ ಕ್ರೋಧಗಳಿಲ್ಲದವನು ಸ್ಥಿರ ಮನಸ್ಸಿನ ಋಷಿ ಎನಿಸಿಕೊಳ್ಳುತ್ತಾನೆ. ಭಾವಾರ್ಥ: ಒಂದು ವಾಸ್ತವ ನಿರ್ಣಯಕ್ಕೆ ಬಾರದೆ ಮನಸ್ಸನ್ನು ವಿಧವಾಗಿ ಕದಡಿ ಊಹೆಗಳಲ್ಲಿ ತೊಡಗಿಸಬಲ್ಲವನನ್ನು ಮುನಿ ಎಂದು ಕರೆಯಲಾಗುತ್ತದೆ. ಪ್ರತಿಯೊಬ್ಬ ಮುನಿಗೂ ತನ್ನದೇ ಆದ ದೃಷ್ಟಿಕೋನವಿದೆ. ಇತರ ಮುನಿಗಳ ಅಭಿಪ್ರಾಯಗಳಿಗಿಂತ ಬೇರೆಯಾದ ಅಭಿಪ್ರಾಯವಿಲ್ಲದವನನ್ನು ಮುನಿ ಎಂದು ಕರೆಯುವುದೇ ಸಾಧ್ಯವಿಲ್ಲ ಎನ್ನುತ್ತಾರೆ. ನಾಸಾಋಷ್ಟಿಯರಸ್ಯ ಮತಂ ನ ಭಿನ್ನಂ ಆದ ಮಹಾಭಾರತ ವನಪರ್ವ 313-117. ಆದರೆ ಇಲ್ಲಿ ಭಗವಂತನು ಹೇಳುವ ಸ್ಥಿತಿರ್ಮುನಿಯ ಸಾಮಾನ್ಯ ಮುನಿಗಿಂತ ಭಿನ್ನ. ಸ್ಥಿತಿರ್ಮುನಿಯು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರುವವನು, ಏಕೆಂದರೆ ಆತನು ಎಲ್ಲ ಸೃಷ್ಟಾತ್ಮಕ ಊಹೆಗಳನ್ನು ಮುಗಿಸಿಬಿಟ್ಟಿದ್ದಾನೆ. ಆತನನ್ನು ಪ್ರಾಶಂಸ್ತ ನಿಷೇಹ ಮನೋರಥಾಂತಹ ಎಂದು ಕರೆಯುತ್ತಾರೆ. ಹೀಗೆಂದರೆ ಮನಸ್ಸಿನ ಊಹೆಗಳ ಹಂತವನ್ನು ದಾಟಿ ಪ್ರಭು ಶ್ರೀಕೃಷ್ಣ ಅಥವಾ ವಾಸುದೇವನೇ ಸರ್ವಸ್ವ ಎನ್ನುವ ನಿರ್ಣಯಕ್ಕೆ ಬಂದವನು. ಅವನನ್ನು ಸ್ಥಿತಿರ್ಮುನಿ ಅಥವಾ ಸ್ಥಿತ ಮನಸ್ಸಿನ ಮುನಿ ಎಂದು ಕರೆಯುತ್ತಾರೆ. ಹೀಗೆ ಪೂರ್ಣ ಕೃಷ್ಣ ಪ್ರಜ್ಞೆಯುಳ್ಳವನಿಗೆ ತ್ರಿವಿಧ ದುಃಖಗಳ ಆಕ್ರಮಣದಿಂದ ಮನಸ್ಸು ಕಲಕುವುದಿಲ್ಲ, ಏಕೆಂದರೆ ಅವನು ಎಲ್ಲ ದುಃಖಗಳನ್ನು ದೈವಕೃಪೆ ಎಂದು ಸ್ವೀಕರಿಸುತ್ತಾನೆ. ತನ್ನ ಹಿಂದಿನ ಅಪರಾಧಗಳಿಂದಾಗಿ ತಾನು ಇನ್ನೂ ಹೆಚ್ಚಿನ ದುಃಖಕ್ಕೆ ಮಾತ್ರ ಅರ್ಹ ಎಂದು ಭಾವಿಸುತ್ತಾನೆ ಮತ್ತು ಭಗವಂತನ ಕೃಪೆಯಿಂದ ತನ್ನ ದುಃಖಗಳ ಕನಿಷ್ಠ ಪ್ರಮಾಣಕ್ಕಿಳಿದಿವೆ ಎಂದು ಕಾಣುತ್ತಾನೆ. ಹೀಗೆ ತನಗೆ ಸುಖವು ಬಂದಾಗ ತಾನು ಸುಖಕ್ಕೆ ಅರ್ಹನಲ್ಲ ಎಂದು ಭಾವಿಸಿ ಭಗವಂತನೇ ಅದಕ್ಕೆ ಕಾರಣ ಎಂದು ಕೃತಜ್ಞನಾಗುತ್ತಾನೆ. ಭಗವಂತನ ಕೃಪೆಯಿಂದ ಮಾತ್ರವೇ ತಾನು ಇಷ್ಟು ಹಾಯಾಗಿರುವ ಸ್ಥಿತಿಯಲ್ಲಿದ್ದು ಭಗವಂತನಿಗೆ ಇನ್ನೂ ಉತ್ತಮವಾದ ಸೇವೆಯನ್ನು ಸಲ್ಲಿಸುವುದು ಸಾಧ್ಯವಾಗಿದೆ ಎಂದು ಅರಿತುಕೊಳ್ಳುತ್ತಾನೆ. ಭಗವಂತನ ಸೇವೆಗಾಗಿ ಆತನು ಸದಾ ದಿಟ್ಟನೂ ಕ್ರಿಯಾಶೀಲನೂ ಆಗಿರುತ್ತಾನೆ ಮತ್ತು ಮೋಹದಿಂದಾಗಲಿ ದ್ವೇಷದಿಂದಾಗಲಿ ಪ್ರಭಾವಿತನಾಗುವುದಿಲ್ಲ.
ಮೋಹವೆಂದರೆ ತನ್ನ ಇಂದ್ರಿಯ ತೃಪ್ತಿಗಾಗಿ ವಸ್ತುಗಳನ್ನು ಸ್ವೀಕರಿಸುವುದು. ಇಂತಹ ಇಂದ್ರಿಯ ಮೋಹವಿಲ್ಲದಿರುವುದು ನಿರ್ಲಿಪ್ತತೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತನಾಗಿರುವವನಿಗೆ ಮೋಹವೂ ಇಲ್ಲ, ನಿರ್ಲಿಪ್ತತೆಯೂ ಇಲ್ಲ. ಏಕೆಂದರೆ ಅವನ ಬದುಕು ಭಗವಂತನ ಸೇವೆಗೆ ಸಮರ್ಪಿತವಾಗಿದೆ. ಇದರಿಂದ ಅವನ ಪ್ರಯತ್ನಗಳು ಯಶಸ್ವಿಯಾಗದಿದ್ದರೆ ಅವನಿಗೆ ಕೋಪವಿಲ್ಲ. ಗೆಲುವಾಗಲಿ ಸೋಲಾಗಲಿ ಕೃಷ್ಣ ಪ್ರಜ್ಞೆಯುಳ್ಳ ಮನುಷ್ಯನು ದೃಢ ಸಂಕಲ್ಪವುಳ್ಳವನಾಗಿರುತ್ತಾನೆ. ಯಾ ಸರ್ವತ್ರ ಅನಿವೇಸ್ನೇಹಸ್ ಸರ್ವತ್ರ ನವಿಸ್ನೇಹಃ ಯಾ ಸರ್ವತ್ರ ಅನಿವಿಸ್ನೇಹಸ್ ಸರ್ವತ್ರ ಅನವಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ತತ್ಪ್ರಾಪ್ಯ ಶುಭಾಶುಭಂ ನವಿನಂದತಿ ನಾದ್ವೇಷ್ಟಿ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠತ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ या सर्वत्रैनाभिन्यस्तस्रप्य ಸರ್ವತ್ರ ನವಿಸ್ನೇಹಃ शुभाशुभं ತತ್ತತ್ ಪ್ರಾಪ್ಯ ಶುಭಾಶುಭಂ ತತ್ಪ್ರಾಪ್ಯ ಶುಭಾಶುಭಂ नाभिभिन्नति नाद्वेषि तस्य ನಾಭಿನಂದತಿ ನ ದ್ವೇಷ್ಟಿ प्रज्ञा प्रतिष्ठित ತಸ್ಯ ಪ್ರಜ್ಞಾ ಪ್ರತಿಷ್ಠತ ಯಃ ಸರ್ವತ್ರ ನಭಿಸ್ನೇಹಃ ಯಾ ಸರ್ವತ್ರ ನವಿಸ್ನೇಹಃ ತತ್ತತ್ ಪ್ರಾಪ್ಯ ಶುಭಾಶುಭಂ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಯಃ ಸರ್ವತ್ರ ನವಿಸ್ನೇಹಃ ಯಃ ಸರ್ವತ್ರ ವಿನಿಸ್ನೇಹಃ ತಥಾ ಪ್ರಾಪ್ಯ ಶುಭಾಶುಭಂ ತತ್ತತ್ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ತಸ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಯಾ ಯಾ ಯಾರು ಯಾರು ಸರ್ವತ್ರ ಸರ್ವತ್ರ ಎಲ್ಲಾ ಕಡೆ ಎಲ್ಲಾ ಕಡೆ ಅನಭಿನ್ನ ಸ್ನೇಹ ಅನಭಿಸ್ನೇಹ 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 ಪ್ರೀತಿ ಇಲ್ಲದೆ ಪ್ರೀತಿ ಇಲ್ಲದೆ ತತ್ ತತ್ ಅದನ್ನು ಅದನ್ನು ತತ್ ತತ್ ಅದನ್ನು ಪ್ರಾಪ್ಯೆ ಪ್ರಾಪ್ಯ ಪಡೆದು ಪಡೆದು ಶುಭ ಶುಭ ಒಳಿತು ಒಳಿತು ಅಶುಭಂ ಅಶುಭಂ ಕೆಡಕುಗಳನ್ನು ಕೆಡಕುಗಳನ್ನು ನಾಭಿನಂದತಿ ನಾಭಿನಂದತಿ ಹೊಗಳುವುದಿಲ್ಲ ಹೊಗಳುವುದಿಲ್ಲ ನದ್ವೇಷ್ಟಿ ನ ದ್ವೇಷ್ಟಿ ದ್ವೇಷಿಸುವುದಿಲ್ಲ ದ್ವೇಷಿಸುವುದಿಲ್ಲ ತಸ್ಯ ಅವನ ಪ್ರಜ್ಞಾ ಸಂಪೂರ್ಣ ಜ್ಞಾನ ಸಂಪೂರ್ಣ ಜ್ಞಾನವು ಪ್ರತಿಷ್ಠಿತ ಸ್ಥಿರವಾಗಿರುತ್ತದೆ ಸ್ಥಿರವಾಗಿರುತ್ತದೆ. ಅನುವಾದ. ಐಹಿಕ ಜಗತ್ತಿನಲ್ಲಿ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾರ ಮನಸ್ಸನ್ನು ತಾವುವುದಿಲ್ಲವೋ, ಯಾರು ಅದನ್ನು ಹೊಗಳುವುದಿಲ್ಲವೋ ಇಲ್ಲವೋ ತೆಗಳುವುದೂ ಇಲ್ಲವೋ ಅಂತಹವರು ಪರಿಪೂರ್ಣ ಜ್ಞಾನದಲ್ಲಿ ಸ್ಥಿರರಾಗಿರುತ್ತಾರೆ. ಭಾವಾರ್ಥ. ಐಹಿಕ ಜಗತ್ತಿನಲ್ಲಿ ಯಾವಾಗಲೂ ಏರುಪೇರಾಗುತ್ತಲೇ ಇರುತ್ತದೆ ಎಂದು ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು. ಇಂತಹ ಪ್ರಾಪಂಚಿಕ ಏರುಪೇರುಗಳಿಂದ ಯಾರೂ ಉದ್ವಿಗ್ನರಾಗುವುದಿಲ್ಲವೋ, ಯಾರ ಮನಸ್ಸನ್ನು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ತಾಗುವುದಿಲ್ಲವೋ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠಾವಂತರಾಗಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಈ ಪ್ರಪಂಚವೇ ದ್ವಂದ್ವಾಮಯವಾದದ್ದು. ಆದ್ದರಿಂದ ಮನುಷ್ಯನು ಐಹಿಕ ಪ್ರಪಂಚದಲ್ಲಿ ಇರುವವರಿಗೆ ಒಳ್ಳೆಯದರ ಮತ್ತು ಕೆಟ್ಟದ್ದರ ಸಾಧ್ಯತೆ ಇದ್ದೇ ಇರುತ್ತದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವವನಿಗೆ ಸಕಲ ಮಂಗಳ ಪೂರ್ಣವಾದ ಶ್ರೀಕೃಷ್ಣನರೇ ಮಾತ್ರ ಸಂಬಂಧ. ಆದ್ದರಿಂದ ಶುಭಾಶುಭಗಳಿಂದ ಬಾಧಿತನಾಗುವುದಿಲ್ಲ. ಇಂತಹ ಕೃಷ್ಣ ಪ್ರಜ್ಞೆಯ ಮನುಷ್ಯನನ್ನು ಪರಿಪೂರ್ಣವಾದ ಅಲೌಕಿಕ ಸ್ಥಿತಿಯಲ್ಲಿ ಇರಿಸುತ್ತದೆ. ಈ ಸ್ಥಿತಿಯನ್ನು ಸಮಾಧಿ ಎಂದು ಕರೆಯುತ್ತಾರೆ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್
वैष्णवांश्च श्रीगुरून् वैष्णवांश्च श्रीरूपं साग्रजातं श्रीरूपं साग्रजातं सहगण रघुनाथान्वितं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणा ललिता श्रीविशाखान्वितं श्रीकृष्ण करुणा सिन्धु दीनबन्धु जगत्पते गोपेश गोपिकान्त राधाकान्त नमोस्तुते तप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्यैव च पतितानां पावनेभ्यो वैष्णवेभ्यो नमो नमः जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे. ಸೊ ನಿನ್ನೆ ಸಂಚಿಕೆಯಲ್ಲಿ ನಾವೇನು ನೋಡಿದ್ರಿ ಅಂದರೆ ಸ್ಥಿತಪ್ರಜ್ಞದ ಬಗ್ಗೆ ನಾವು ಮಾತಾಡಿದ್ವಿ. ಸೊ ಸ್ಥಿತಪ್ರಜ್ಞೆ ಯಾವ ಥರ ಇರ್ತಾನೆ, ಸ್ಥಿತಪ್ರಜ್ಞನ ಲಕ್ಷಣಗಳು ಏನು, ಸ್ಥಿತಪ್ರಜ್ಞ ಲಕ್ಷಣಗಳು ಯಾವ ಥರ, ಅವನು ಯಾವ ಥರ ಮಾತಾಡ್ತಾನೆ, ಅವನು ಯಾವ ಥರ ಕೂತ್ಕೊಳ್ತಾನೆ, ಅವನು ಯಾವ ಭಾಷೆ ಮಾತಾಡ್ತಾನೆ, ಹೆಂಗೆ ಅವನು ನಡೀತಾನೆ, ಹೆಂಗೆ ಕೂತ್ಕೊಳ್ತಾನೆ, ಇದೆಲ್ಲ ಅರ್ಜುನ ಕೃಷ್ಣನ ಕೇಳಿದ್ರು. ಸೊ 4 ಪ್ರಶ್ನೆಗಳಲ್ಲಿ ಅರ್ಜುನ ಬಂದು ಕೃಷ್ಣನ ಕೇಳ್ತಾರೆ. 4 ಪ್ರಶ್ನೆಗಳು ಯಾವುದಾದದು ಏನೇ ನಾವು ಚರ್ಚೆ ಮಾಡಿದ್ರಲ್ಲ, ಲಕ್ಷಣಗಳು. ಒಂದು ಮೊದಲನೇ ಪ್ರಶ್ನೆ, ಸ್ಥಿತಪ್ರಜ್ಞನಿಗೆ ಯಾವ ಥರವಾದ ಸಿಂಪ್ಟಮ್ಸ್, ಯಾವ ಥರದ ಲಕ್ಷಣಗಳು ಇರುತ್ತೆ ಅಂತ. ಓಕೆ. ಎರಡನೇದು ಅಂದ್ರೆ ಏನು ಅರ್ಥ ಅಂದ್ರೆ ಏನು ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ನಡೆಯೋದು, ಇದೆಲ್ಲ ಭಗವದ್ಗೀತೆ ಯಾಕಿಲ್ಲ. ಅಲ್ಲ, ಎರಡನೇದು ಬಂದು ಮೊದಲನೇ ನೀವು ಹೇಳಿ ಶುರುವಾಯಿತು. ಸ್ಥಿತಪ್ರಜ್ಞೆ ಲಕ್ಷಣಗಳು ಏನು, ಅದಕ್ಕೆ ಇನ್ನೊಂದು ಹೆಸರು ಏನಿದೆ ಅಂದರೆ ಅಚಲ ಬುದ್ಧಿ ಅಂತ ಹೆಸರು. ಅಚಲ ಬುದ್ಧಿ ಅಂದರೆ ಯಾವುದೇ ಥರವಾದ ಒಂದು ರೀತಿಯಲ್ಲಿ ಅವನ ಅವನ ಬುದ್ಧಿ ಬಂದು ಬೇರೆ ಯಾವುದಕ್ಕೂ ಗಮನ ಕೊಡೋದಿಲ್ಲ. ಒಂದೇ ಒಂದು ಫಿಕ್ಸ್ ಆಗಿರ್ತಾನೆ, ಒಂದೇ ಬುದ್ಧಿನಲ್ಲಿ ಫಿಕ್ಸ್ ಆಗಿರ್ತಾನೆ, ಅಂದರೆ ಒಂದೇ ಪ್ರಜ್ಞೆನಲ್ಲಿ ಇರ್ತಾನೆ, ಬೇರೆ ಯಾವ ಪ್ರಜ್ಞೆನಲ್ಲಿ ಇರಲ್ಲ. ಭಗವಂತನ ಸೇವೆ ಮಾಡೋ ಒಂದು ಪ್ರಜ್ಞೆನಲ್ಲಿ ಮಾತ್ರ ಇರ್ತಾನೆ. ಬೇರೆ ಯಾವುದೇ ಒಂದು ಇದಕ್ಕೆ ಅವನು ಬೇರೆ ಇದಕ್ಕೆ ಅವನ ದಿಶೆ ಚೇಂಜ್ ಮಾಡೋಕ್ಕಲ್ಲ, ಬದಲಾಯಿಸೋದಿಲ್ಲ. ಸೊ ಲಕ್ಷಣಗಳು ಏನು ಅಂತ ಮೊದಲನೇ ಪ್ರಶ್ನೆ ಕೇಳ್ತಾನೆ. ಎರಡನೇ ಕ್ವಶನ್ನು ಪ್ರಭಾಷೇತ ಅಂತ ಕೇಳ್ತಾನೆ. ಪ್ರಭಾಷೇತ ಅಂದರೆ ಏನು, ಯಾವ ಥರ ಮಾತಾಡ್ತಾನೆ ಅಂದರೆ ಹಿಂದಿನಲ್ಲಿ ಮಾತಾಡ್ತಾನ, ತಮಿಳಲ್ಲಿ ಮಾತಾಡ್ತಾನ, ತೆಲುಗುನಲ್ಲಿ ಮಾತಾಡ್ತಾನ, ಮಲಯಾಳಮಲ್ಲಿ ಮಾತಾಡ್ತಾನ, ಆ ಥರ ಕೇಳ್ತಾ ಇದ್ದಾನ ಅನುಜನ. ಸೊ ಯಾವ ಥರ ಮಾತಾಡ್ತಾನೆ ಅಂತ ಹೇಳಿದ್ರೆ ಅರ್ಥ ಏನು ಅಂದರೆ ಅವನು ಯಾವ ಥರ ಸ್ಪಂದನೆ ಮಾಡ್ತಾನೆ. ಯಾರಾದರೂ ಅವನ ಹತ್ರ ಡೀಲ್ ಮಾಡುವಾಗ, ಅವನ ಹತ್ರ ಚರ್ಚೆ ಮಾಡುವಾಗ, ಅವನ ಹತ್ರ ಏನಾದರೂ ಮಾತಾಡುವಾಗ ಯಾವ ಥರ ಮಾತಾಡಬೇಕು, ಯಾವ ರೀತಿನಲ್ಲಿ ಮಾತಾಡಬೇಕು ಅಂದರೆ ಏನು ಅರ್ಥ ಅಂದರೆ ಅದರಲ್ಲಿ ದ್ವಂದ್ವಗಳು ಬರುತ್ತೆ ಅಂತ ನಾನೇನು ಹೇಳಿದೆ ನಿಮಗೆ. ಸೊ ಒಳ್ಳೆಯವನು ಮಾತಾಡ್ತಾನೆ. ಈಗ ಒಂದು ಬಿಸ್ನೆಸ್ ಇರ್ತದೆ, ಒಂದು ಶಾಪಲ್ಲಿ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀರಿ. ಬಿಸ್ನೆಸ್ ಮಾಡುವಾಗ ಎಲ್ಲರೂ ಒಂದೇ ಥರ ಕಸ್ಟಮರ್ಸ್ ಬರಲ್ಲ. ಕೆಲವರಿಗೆ ಸತ್ಗುಣ ಇರುತ್ತೆ, ಕೆಲವರಿಗೆ ರಜೋಗುಣ ಇರುತ್ತೆ, ಕೆಲವರಿಗೆ ತಮಗುಣ ಇರುತ್ತೆ, ಕೆಲವರು ಕುಡ್ಕೊಂಡು ಬರ್ತಾರೆ, ಕೆಲವರು ಸ್ವಲ್ಪ ಕೋಪದಲ್ಲಿ ಬರ್ತಾರೆ, ಇನ್ನು ಕೆಲವರು ತುಂಬ ಶಾಂತಿಯಾಗಿ ಮಾತಾಡ್ತಾರೆ. ಸೊ ಇದಕ್ಕೆಲ್ಲ ಅವನು ಯಾವ ಥರ ಅವನು ಸ್ಪಂದನೆ ಮಾಡ್ತಾನೆ, ಯಾವ ಥರ ರೆಸ್ಪಾನ್ಸ್ ಮಾಡ್ತಾನೆ. ಅದೇ ಥರ ಒಂದು ಕಂಪ್ನಿನಲ್ಲಿರುವಾಗ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇರ್ತಾರೆ, ಅವ್ರ ಹತ್ರ ಬರೋ ಇವರು ವರ್ಕರ್ಸು ಮತ್ತು ಇಲ್ಲದ್ರೆ ಬೇರೆ ಬಿಸ್ನೆಸ್ ಕಸ್ಟಮರ್ಸು, ಸಪ್ಲೈಯರ್ಸು, ಇವರೆಲ್ಲ ಯಾವ ಥರ ಮಾತಾಡ್ತಾರೆ, ಅವ್ನು ಯಾವ ರೀತಿಯಲ್ಲಿ ಅವ್ರಿಗೆ ಸ್ಪಂದನೆ ಮಾಡ್ತಾನೆ.
ಅವನು ಸತ್ವಗುಣದಲ್ಲಿರ್ತಾನೆ ಇಲ್ಲದ ರಜೋಗುಣದ ಯಾವ ಥರ ಅವನು ಮಾತಾಡ್ತಾನೆ ಇದನ್ನು ಅವನು ಹೇಳ್ತಾರೆ. ಅದು ಭಾಷೆ ಇದು ಪ್ರಭಾಷೇತ ಅಂದರೆ ಯಾವ ಥರ ಈ ದ್ವಂದ್ವಗಳನ್ನ ಅವನು ಹ್ಯಾಂಡಲ್ ಮಾಡ್ತಾನೆ, ಯಾವ ಥರ ದ್ವಂದ್ವಗಳನ್ನ ಅವನು ಅವ್ರ ಹತ್ರ ಅವನು ಡೀಲ್ ಮಾಡ್ತಾನೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಅದು ಅಲ್ವಾ. ಮೂರನೇ ಪ್ರಶ್ನೆ ಏನಂದರೆ ಕಿಮ್ ಆಶೀತ ಅಂದರೆ ಯಾವ ಥರ ಕೂತ್ಕೊತಾನೆ, ಅವನು ಸಿಂಹಾಸನದ ಮೇಲೆ ಕೂತ್ಕೊಂತಾನ, ಇಲ್ಲಾಂದರೆ ಎ ಸಿ ರೂಮಲ್ಲಿ ಕೂತ್ಕೊಂತಾನ, ಇಲ್ಲಾಂದರೆ ಚಿನ್ನದ ಒಂದು ಸಿಂಹಾಸನದಲ್ಲಿ ಕೂತ್ಕೊಂತಾನ, ಇದೆಲ್ಲ ಕೇಳ್ತಾ ಇಲ್ಲ ಅವನು. ಕಿಮ್ ಆಶೀತ ಅಂದರೆ ಅವನು ಯಾವ ಥರ ಇಂದ್ರಿಯಗಳನ್ನ ನಿಯಂತ್ರಣ ಮಾಡ್ತಾನೆ, ಇಂದ್ರಿಯಗಳನ್ನ ಯಾವ ಥರ ನಿಯಂತ್ರಣ ಮಾಡ್ತಾನೆ. ಸೊ ಅದ್ರ ಬಗ್ಗೆನೇ ಕಿಮ್ ಆಶೀತ ಅಂತ ಹೇಳ್ತಾರೆ. ಸೊ ಇದು ಅಸೆನ್ಸ್ ಇಂದ್ರಿಯನ ವಸ್ತುಗಳನ್ನ ಮುಖ್ಯವಾಗಿ ಇಂದ್ರಿಯ ವಸ್ತುಗಳನ್ನ ಇಂದ್ರಿಯ ಬೇರೆ, ಇಂದ್ರಿಯ ವಸ್ತುಗಳು ಬೇರೆ. ಸೊ ಇಂದ್ರಿಯಗಳು ಬಂದು ಪಂಚೇಂದ್ರಿಯಗಳು, ಅದರ ವಸ್ತುಗಳು ಬಂದು ಇಂದ್ರಿಯ ವಸ್ತುಗಳು ಬಂದು ಯಾವುದಾದ್ರು ನಾನು ಹೇಳಿದಲ್ಲ ನಿಮಗೆ, ಇದು ರೂಪ, ಗಂಧ, ಸ್ಪರ್ಶೆ, ಆಮೇಲೆ ವಾಸನೆ, ರುಚಿ. ಸೊ ಇದನ್ನು ವಸ್ತುಗಳು ಅಂತ ಹೇಳ್ತಾರೆ, ಇಂದ್ರಿಯ ವಸ್ತುಗಳನ್ನ. ಇದು ಯಾವ ಥರ ಅವನು ನಿಯಂತ್ರಣ ಮಾಡ್ತಾನೆ ಅನ್ನೋದನ್ನು ಅವನು ಹೇಳ್ತಾನೆ ಕಿಮ್ ಆಶಿತ ಅಂತ. ಮೂರನೇ ಪ್ರಶ್ನೆ ಕೇಳ್ತಾನೆ. ನಾಲ್ಕನೇ ಪ್ರಶ್ನೆ ಏನು ಕೇಳ್ತಾನೆ, ಕಿಮ್ ರಜೇತ, ಯಾವ ಥರ ಅವನು ಇದು ಕುತ್ಕೊಳ್ಳೋದು ಯಾವ ಥರ ನಡೀತಾನೆ, ಯಾವ ಥರ ವಾಕ್ ಮಾಡ್ತಾನೆ, ಜಾಗಿಂಗ್ ಮಾಡ್ತಾನ, ಇಲ್ಲಾಂದರೆ ಜೆಂಟ್ಲಾಗಿ ವಾಕ್ ಮಾಡ್ತಾನ, ಇಲ್ಲಾಂದರೆ ರನ್ನಿಂಗ್ ರೇಸ್ ಥರ ಓಡ್ತಾನ ಅಂತ ಇಲ್ಲಿ ಹೇಳ್ತಾ ಇಲ್ಲ. ಯಾರನ್ನ ಹೋದ್ರೆ ಫಸ್ಟ್ ಮೊದಲನೇ ಟೈಮಲ್ಲಿ ಅವ್ರಿಗೆ ಇದೇ ಥರ ಕಾಣುತ್ತೆ. ಏನಪ್ಪ ಇದು ಭಗವದ್ಗೀತೆಯಲ್ಲಿ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು, ಓಡೋದು, ಇದನ್ನೆಲ್ಲ ಹಾಕ್ಬಿಡಿ ಬರೆದ್ಬಿಟ್ಟಿದಾರಲ್ಲಪ್ಪ ಕೃಷ್ಣ, ಇವ್ರು ಏನಪ್ಪ ಇವರು ಅಂತ ಹಿಂಗಿದ್ದಾರೆ ಅಂತ ಅನ್ಕೊತಾರೆ. ಆದರೆ ಅದರ ಸಂಪೂರ್ಣವಾದ ಮಾಹಿತಿ ಏನು ಅಂದರೆ ಯಾವ ಥರ ಅವನು ಈ ಯಾಕಂದರೆ ಇಂದ್ರಿಯಗಳು ಸುಮ್ಮನೆ ಇರಲ್ಲ. ಇಂದ್ರಿಯ ವಸ್ತುಗಳು ಅದೇನು ಮಾಡುತ್ತೆ ಅಂದರೆ ಯಾವುದೋ ಒಂದು ಸಂಪರ್ಕಕ್ಕೆ ಹೋಗ್ತಾ ಇರುತ್ತೆ. ಕಣ್ಣು ಕೆಲವರು ನೋಡ್ತಾ ಇರುತ್ತೆ, ಕಿವಿಗೆ ಏನೇನೋ ಕೇಳ್ತಾ ಇರುತ್ತೆ, ಮೂಗನ್ನೋದು ಸುವಾಸನೆ ತೊಗೊತಾ ಇರುತ್ತೆ, ಬಾಯಿ ಬಂದು ಮಾತಾಡ್ತಾ ಇರುತ್ತೆ, ಮತ್ತು ಏನೋ ಇದು ಸಿಹಿಯಾಗಿರೋ ಪದಾರ್ಥಗಳನ್ನ ತೊಗೊಳುತ್ತೆ. ಈ ಥರ ಇರುವಾಗ ಅವನು ಈ ಇಂದ್ರಿಯಗಳು ಸಂಪರ್ಕ ಮಾಡುವಾಗ, ಇಂದ್ರಿಯ ವಸ್ತುಗಳು ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕೋಣದಲ್ಲಿ ಸಂಪರ್ಕ ಮಾಡುವಾಗ ಅದಕ್ಕೆ ಯಾವ ಥರ ಅವನು ಅದನ್ನು ರೆಸ್ಪಾಂಡ್ ಮಾಡ್ತಾನೆ, ಯಾವ ಥರ ಅದಕ್ಕೆ ರೆಸ್ಪಾಂಡ್ ಮಾಡ್ತಾನೆ. ಸೊ ಅದ್ರ ಬಗ್ಗೆ ಇಲ್ಲಿ 4 ಪ್ರಶ್ನೆಗಳು ಅರ್ಜುನ ಇಲ್ಲಿ ಇದಕ್ಕೆ ಇವರ ಕೃಷ್ಣನ ಹತ್ರ ಕೇಳ್ತಾರೆ. ಅದಕ್ಕೆ ಉತ್ತರ ಎಲ್ಲಿ ಕೊಡ್ತಾ ಇದ್ದಾರೆ ಇವರು ಕೃಷ್ಣ? ಅದು 2:54 ಅಲ್ವಾ? 55 ಉತ್ತರ ಕೊಡ್ತಾರೆ ಮೊದಲನೇ ಪ್ರಶ್ನೆಗೆ. 55ಗೆ ಉತ್ತರ ಏನಂತ ಉತ್ತರ ಕೊಡ್ತಾರೆ? ಮೊದಲನೇ ಪ್ರಶ್ನೆಗೆ ಯಾವ ಸ್ಥಿತಧೀರ ಅವನ ಲಕ್ಷಣಗಳು ಯಾವ ಥರ ಇರುತ್ತೆ, ಅವನು ಯಾವ ಥರ ಇರುತ್ತೆ? 2:55 ತ್ಯಜಿಸ್ತಾನೆ. ಯಾಕೆ ಇಂದ್ರಿಯಗಳ ಆಸೆಗಳು ಬರುತ್ತೆ? ಎಲ್ಲಿಂದ ಬರುತ್ತೆ ಅದು? ಮನಸ್ಸಿನಿಂದ. ಕರೆಕ್ಟ್. ಆ ಲಕ್ಷಣ ಅದು ಎಲ್ಲಿಂದ ಬಂದೆ? ಮನಸ್ಸಿಂದ ಬಂದೆ. ಮನೋಗತಃ ಅಂತ ಹಾಕಿದ್ದಾರೆ ನೋಡಿ ಆ ಶ್ಲೋಕದಲ್ಲಿ. ಮನಸ್ಸಿಂದ ಇಂದ್ರಿಯನ ಬಳಸ್ಕೋಬೇಕಂತ ನಮ್ಗೆ ಆಸೆ ಬರುತ್ತೆ. ಅದನ್ನೇನ್ ಮಾಡ್ತಾನೆ ಅವನು? ಅದನ್ನ ತ್ಯಜಿಸ್ತಾನೆ ಅವನು. ತ್ಯಜಿಸ್ತಾನೆ ಅವನು, ಬಿಟ್ಬಿಡ್ತಾನೆ ಅದನ್ನ. ಈ ಗಿವ್ಸ್ ಅಪ್ ಆಲ್ ದೋಸ್ ಡಿಸೈರ್ಸ್ ವಿಚ್ ಅರೈಸ್ ಫ್ರಮ್ ದ ಮೈಂಡ್. ಆಮೇಲೆ ಇನ್ನೊಂದು ಲಕ್ಷಣ ಏನು? ಅದು ಮೊದಲನೇ ಲಕ್ಷಣ ಯಾರಿಗೆ? ಸ್ಥಿತಪ್ರಜ್ಞದಲ್ಲಿರೋರಿಗೆ. ಸ್ಥಿತಪ್ರಜ್ಞೆಗೆ ಇನ್ನೊಂದೇನು ಅರ್ಥ ಹೇಳಿದೆ ನಾನು ನನಗೆ? 2-3 ಅರ್ಥ ಹೇಳಿದೆ. ಸ್ಥಿತಪ್ರಜ್ಞೆ ಅಂದರೆ ಯಾರು ಅಂತ ನಾನು ನೆನ್ನೆ ಹೇಳಿದೆ. 2-3 ಅವನಿಗೆ ಬೇರೆ ಬೇರೆ ಹೆಸರು ಇದೆ. ಆತ್ಮ ಸಾಕ್ಷಾತ್ಕಾರ ಹೊಂದಿರೋನು ಸ್ಥಿತಪ್ರಜ್ಞೆ ಇರ್ತಾನೆ. ಕೃಷ್ಣ ಪ್ರಜ್ಞೆಯಲ್ಲಿ ಇರೋನು ಸ್ಥಿತಪ್ರಜ್ಞೆ ಅಂತ ಹೇಳ್ಬೋದು. ಅವನ ಅಚಲ ಬುದ್ಧಿ. ಅವನ ಬುದ್ಧಿ ಯಾವಾಗಲೂ ಚಂಚಲವಾಗಿರಲ್ಲ, ಯಾವಾಗಲೂ ಅಚಲವಾಗಿರುತ್ತೆ, ಫಿಕ್ಸ್ಡ್ ಆಗಿರ್ತಾನೆ, ಸ್ಥಿರವಾಗಿರುತ್ತೆ. ಇನ್ನೊಂದು 2ನೇ ಲಕ್ಷಣ ಏನು ಹೇಳ್ತಾ ಇದ್ದಾರೆ ಕೃಷ್ಣ ಅಂದರೆ ಹಿ ಸೆಲ್ಫ್ ಸ್ಯಾಟಿಸ್ಫೈಡ್. ಸೊ ಅವನು ಯಾವುದೇ ಒಂದು ಪೊಸೆಸಿವ್ನೆಸ್ ಅವನ ಹತ್ರ ಇರಲ್ಲ. ಅದು ಪಡ್ಕೋಬೇಕು, ಇದು ಪಡ್ಕೋಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಆ ಥರ ಯಾವ ಆಸೆಗಳು ಅವನ ಹತ್ರ ಇರೋದಿಲ್ಲ. ಏನು ಆಸೆಗಳು ಅವನ ಹತ್ರ ಇರಲ್ಲ. ಯಾಕಂದರೆ ಅವನಿಗೆ ತೃಪ್ತಿಯಾಗಿರುತ್ತೆ, ಸಂತೃಪ್ತಿಯಾಗಿ ಅವನಿರ್ತಾನೆ. ಯಾಕೆಂದರೆ ಅವನು ಯಾರನ್ನ ಸಂತುಷ್ಟಿ ಮಾಡ್ತಾ ಇದ್ದಾನೆ ಇಲ್ಲಿ? ಭಗವಂತ. ಯಾಕೆ ಭಗವಂತನ ಸಂತುಷ್ಟಿ ಮಾಡಿದ್ರೆ ಯಾಕೆ ಆಸೆಗಳು ಬರಲ್ವಾ? ಅವರೇ ಸಂತೃಪ್ತಿ ಆದವರು ಅವರು. ಅದಕ್ಕೆ ಹೆಸರೇನು ಒಂದು ಹೇಳಿದೆ ನೆನ್ನೆ ನಿಮಗೆ. ಒಂದು ಹೆಸರು ಹೇಳಿದೆ, ಭಗವದ್ಗೀತಾ ಹೆಸರು, ಭಾಗವತಮಲ್ಲಿ ಬರ್ತಾ ಹೆಸರು. ಒಂದು ಹೆಸರು ಹೇಳಿದೆ, ಆತ್ಮದಿಂದ ಸ್ಟಾರ್ಟ್ ಆಗುತ್ತೆ. ಅದು ಕರೆಕ್ಟೇ, ಬಟ್ ಅದಕ್ಕೊಂದು ವರ್ಡೇ ಇದೆ.
ಭಗವದ್ಗೀತೆಯಲ್ಲೇ ಒಂದು ವರ್ಡ್ ಇದೆ, ಆತ್ಮಾರಾಮ ಅಂತ ನಾನು ನಿಮ್ಗೆ ಹೇಳಿದೆ. ಆತ್ಮಾರಾಮ ಅಂದ್ರೆ ಅವ್ನು ನಿನ್ನೆ ಅದಕ್ಕೊಂದು ಉದಾಹರಣೆ ಕೊಟ್ಟೆ ನಿಮ್ಗೆ, ಜ್ಞಾಪಕ ಇದೆಯಾ? ಏನೋ ಜ್ಞಾಪಕ ಬರುತ್ತಾ? ಆತ್ಮಾರಾಮ ಅಂತ ಒಂದು ವರ್ಡ್, ಆ ಪದ ಹೇಳಿ ನಿಮ್ಗೆ ಒಂದು ಪಾಸ್ಟ್ ಟೈಮ್ಸ್ ಒಂದು ಲೀಲೆನೆ ಹೇಳಿದೆ ನಿಮ್ಗೆ, ಕೃಷ್ಣನಿಗೂ ಮತ್ತೆ ಗೋಪಿಯರಿಗೆ ಹೇಳ್ದ ನಾನು. ಸೊ ಅದಕ್ಕೆ ಏನಕ್ಕೆ ಪಾಸ್ಟ್ ಈ ಉದಾಹರಣೆ ನಾನು ಕೊಡೋದು ಅಂದ್ರೆ, ಯಾಕಂದ್ರೆ ನಮ್ಗೆಲ್ಲ ಉದಾಹರಣೆ ಕೊಟ್ಟೆ ಜ್ಞಾಪಕ ಬರೋದು, ಇದ್ರೆ ಇದ್ರೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈವನ್ ನೀವು ಕೋರ್ಟಲ್ಲಿ ಹೋದ್ರೆ ಕೂಡ ಏನು ಮಾಡ್ತಾರೆ ಅಂದರೆ, ಲಾ ಓದುವಾಗ ಕೂಡ ಯೂನಿವರ್ಸಿಟಿಲಾಗಲಿ ಕಾಲೇಜಲ್ಲಾಗಲಿ ಪ್ರತಿಯೊಂದು ಅವ್ರಿಗೆ ಎಕ್ಸಾಂಪಲ್ಸ್ ಕೊಡ್ತಾರೆ. ಉದಾಹರಣೆಗಳು ಕೊಡದೇ ಇದ್ರೆ ಅರ್ಥ ಆಗಲ್ಲ. ಇನ್ನೊಂದು ಉದಾಹರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಮೆಮರಿಲಿ ಇರುತ್ತೆ, ಮರ್ತೋಗಲ್ಲ, ಜ್ಞಾಪಕ ಯಾವಾಗಲೂ ಇರುತ್ತೆ. ಸೊ ಆ ಥರ ಈ ಸೆಲ್ಫ್ ಸ್ಯಾಟಿಸ್ಫೈಡ್ ಆತ್ಮಾರಾಮನಾಗಿ, ಈಗ ಭಗವಂತ ಅದ ಆತ್ಮಾರಾಮ, ಭಕ್ತ ಹೆಂಗೆ ಆತ್ಮಾರಾಮ ಆಗ್ಬಿಡ್ತಾನೆ? ಯಾಕಂದ್ರೆ ಭಗವಂತ ಯಾರಿಗೆ ಸೇವೆ ಮಾಡ್ತಾನೆ, ಆತ್ಮಾರಾಮನಿಗೆ ಸೇವೆ ಮಾಡೋದ್ರಿಂದ ಅವನಿಗೂ ಆ ಗುಣ ಬಂದ್ಬಿಡುತ್ತೆ ಅಷ್ಟೇ. ಅದ್ರ ಅರ್ಥ ಅಷ್ಟೇ. ಅದಕ್ಕೆ ಭಾಗವತಮಲ್ಲೇ ಹೇಳ್ತಾ ಇದ್ದಾರೆ, ಭಕ್ತನು ಕೂಡ ಆತ್ಮಾರಾಮ ಅಂತ ಹೇಳ್ತಾರೆ. ಯಾಕೆ ಭಕ್ತ ಆತ್ಮಾರಾಮ ಆಗ್ತಾನಂದ್ರೆ, ಭಗವಂತನು ಆತ್ಮರಾಮನಾದ ಒಂದು ಸ್ಥಾನದಲ್ಲಿ ಇರೋದಕ್ಕೋಸ್ಕರ ಅವನಿಗೆ ಅವರು ಸಂತೃಪ್ತಿ ಮಾಡ್ತಾ ಇರ್ತಾನೆ. ಯಾರಿಗೆ? ಆತ್ಮರಾಮನಿಗೆ ಸೇವೆ ಮಾಡೋದ್ರಿಂದ ಇವನು ಆತ್ಮರಾಮ ಆಗ್ಬಿಡ್ತಾನೆ. ಎಲ್ಲರೂ ಆಗಲ್ಲ, ಶುದ್ಧ ಭಕ್ತರಾಗಿರೋರು ಮಾತ್ರನೇ, ಅಂದ್ರೆ ಸ್ಥಿತಪ್ರಜ್ಞದಲ್ಲಿ ಇರೋರು ಅವ್ರು ಮಾತ್ರನೇ ಆತ್ಮರಾಮರಾಗೋದು. ಯಾಕಂದ್ರೆ ಅದು ಜೀವರಾಶಿಗಳು ಯಾರು ಆತ್ಮರಾಮರಲ್ಲ. ನಮ್ಗೆ ಯಾರೋ ಒಬ್ರು ಏನೋ ಒಬ್ರು ಮಾಡ್ಲೇಬೇಕು ಸಂತೋಷ. ಈಗ ಒಬ್ಬನೇ ರೂಮಲ್ಲಿ ಕೂತ್ಕೊಂಡು ಲಾಕ್ ಮಾಡ್ಬಿಟ್ರೆ ಯಾರನ್ನ ಒಬ್ಬರನ್ನ, ನೀನ್ ಸಂತೋಷವಾಗಿರಪ್ಪ ಅಂದ್ರೆ ಇರ್ತಲ್ಲ, ಯಾರು ಬೇಕು ಅದಕ್ಕೆ? ಯಾರಾದ್ರೂ ಒಬ್ರು ಇರ್ಬೇಕು ನಮ್ ಸಂತೋಷ. ಜೊತೆಗೆ ಯಾರಾದ್ರೂ ನಮ್ ಕಂಪ್ಯಾನಿಯನ್, ನಮ್ ಜೊತೆಗಾರ ಯಾರೋ ಒಬ್ರು ಇರ್ಬೇಕು. ಅರ್ಜುನ ಹೇಳ್ತಾನಲ್ಲ, ಜ್ಞಾಪಕ ಇದೆಯಾ? ಫಸ್ಟ್ ಮೊದಲನೇ ಅರ್ಜುನೇ ಹೇಳ್ತಾನೆ, ಇವನ್ನೆಲ್ಲ ಕೊಂದಾಕ್ಬಿಟ್ಟು ನಮಗೆ ಯಾರು, ನಾನೊಬ್ನೇ ಏನ್ ಮಾಡ್ಲಿ, ನನ್ಗೆ ಸಂತೋಷ ಇಲ್ಲ, ನಾನೊಬ್ನೇ ಏನ್ ಮಾಡಿ, ಯಾರ ಹತ್ರ ಸಂತೋಷ ನಾನು ಹಂಚ್ಕೊಂಡ್ಲಿ ಅಂತ ಕೇಳ್ತಾನೆ. ಅದೇ ಆತ್ಮರಾಮ ಅಂದ್ರೆ ಅವ್ನಿಗೆ ಏನೇ ಸಂತೋಷ, ಯಾವ್ರ ಬಗ್ಗೆನೇ ಎದುರು ನೋಡಲ್ಲ ಅವನು. ನನಗೆ ಅದು ಬೇಕು, ನನಗೆ ಇದು ಬೇಕು, ನಾನು ಇನ್ನೂ ಅದು ಹೊಂದಿಲ್ಲ ಅಂತ. ನಮ್ಗೆ ಇನ್ನೂ ಆಸೆಗಳು ಇರುತ್ತಲ್ವ, ಆಸೆಗಳನ್ನ ಇಟ್ಕೊಂಡು ನಾವು ಏನೇನೋ ಪಡ್ಕೊಬೇಕು ಅಂತ ನಾವು ಜೀವನದಲ್ಲಿ ಪ್ರಯಾಣ ಮಾಡ್ತಾ ಇರ್ತೀವಿ. ಸೊ ಯಾವುದೋ ಒಂದು ಆಗೋದೇ ಇಲ್ಲ, ಏನೋ ಒಂದು ಆಗುತ್ತೆ ಅಷ್ಟೇ. ಭಗವಂತನಿಗೆ ಗೊತ್ತು ಯಾವ್ದು ಕೊಡ್ಬೇಕು ಯಾವ್ದು ಕೊಡಬಾರ್ದು ಅಂತ. ಅದಕ್ಕೆ ಕೆಲವರು ಹೇಳ್ತಾರೆ, ನಾನು ಎಷ್ಟೋ ವರ್ಷದಿಂದ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಆ ಥರ ಈ ಆತ್ಮಾರಾಮನವನು ಬಂದು ಸೆಲ್ಫ್ ಸ್ಯಾಟಿಸ್ಫೈಡ್ ಅಂದರೆ ಅವನಿಗೆ ಆತ್ಮತೃಪ್ತಿ ಆಗಿರುತ್ತೆ, ಏನು ಅವ್ನಿಗೆ ಬೇಕಾಗಿರಲ್ಲ. ಅದು ಎರಡನೇ ಗುಣ ಯಾರಿಗೆ? ಸ್ಥಿತಪ್ರಜ್ಞೆಗೆ. ಸೊ ಅದಕ್ಕೆ ಈ ಸ್ಥಿತಪ್ರಜ್ಞೆ ಇರೋನು ಇನ್ನೇನು ಮಾಡ್ತಾನೆ ಅಂದರೆ, ಅವನು ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅವನಿಗೆ ಗೊತ್ತು. ಹಂಗಂದ್ರೆ ಏನು, ಅವನ ಸ್ಥಾನ ಏನು, ಜೀವರಾಶಿ ಅವನ ಸ್ಥಾನ ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನು ಅವನ ಸ್ಥಾನ? ಆತ್ಮಸ್ಥಾನ ಏನು, ಒಂದು ಆತ್ಮ, ಅವನ ನಿಜ ಸ್ವರೂಪ ಏನು. ಅದಕ್ಕೆ ಒಂದು ಶ್ಲೋಕ ಹೇಳ್ತಾರೆ, ಜೀವೇರ ಸ್ವರೂಪ ಹೈ ಕೃಷ್ಣರೇ ನಿತ್ಯ ದಾಸ ಅಂತ ಚೈತನ್ಯ ಚರಿತಾಮೃತ ಹೇಳ್ತಾರೆ. ಅಂದ್ರೆ ಏನರ್ಥ ಅಂದ್ರೆ, ಜೀವನ ಸ್ವರೂಪ ಏನಂದ್ರೆ ಕೃಷ್ಣನಿಗೆ ಯಾವಾಗಲೂ ದಾಸನಾಗಿರ್ಬೇಕು ಅಂತಾನೆ. ಅದಕ್ಕೆ ಅದೇ ಅವನ ಪೊಸಿಷನ್. ಇವಾಗ ಕೆಲವರು ಹೇಳ್ತಾರಲ್ಲ, ಏನ್ ಪೊಸಿಷನ್ ಅಪ್ಪ ನೀನ್, ಏನ್ ಡಿಸಿಗ್ನೇಷನ್ ನಿಂದು ಅಂತ ಹೇಳ್ತಾರಲ್ಲ, ಅದರ ಆತ್ಮದ ಡಿಸಿಗ್ನೇಷನ್ ಏನಂದ್ರೆ ಭಗವಂತನಿಗೆ ಸೇವೆ ಮಾಡೋದೇ ಆತ್ಮದ ಪೊಸಿಷನ್. ಸೊ ಇದು ಎರಡನೇ ಪ್ರಶ್ನೆ ಏನ್ ಕೇಳಿದ್ದಾರೆ ಅವರು? ಅರ್ಜುನ್ ಬೇರೆ ಕೆಲಸನೇ ಇಲ್ಲಲ್ಲ, ಪ್ರಶ್ನೆಗಳು ಕೇಳ್ತಾನೆ ಇರ್ತಾನೆ. ಅರ್ಥ ಆಗ್ತಾ ಇದೆ. ಅವ್ರು ಕೇಳದೇ ಇದ್ರೆ ನಮ್ಗೆ ಭಗವದ್ಗೀತೆನೇ ಬರ್ತಾ ಇರಲಿಲ್ಲ. ಆಕ್ಚುಲ್ ಆಗಿ ಬರೀತಾನೆ ಇರಲಿಲ್ಲ ಕೃಷ್ಣ. ಅವ್ರು ಕೇಳಿದಕ್ಕೆ ಇವರೆಲ್ಲ ಆನ್ಸರ್ ಉತ್ತರ ಕೊಡ್ತಾ ಇದ್ದಾರೆ. ಅಲ್ಲ, ಎರಡನೇ ಪ್ರಶ್ನೆ ಅರ್ಜುನ ಏನ್ ಕೇಳ್ತಾನೆ? ಪ್ರಭಾಷೇತ ಅಂತ ಹೇಳ್ತಾನೆ ನಿಮ್ಗೆ. ಪ್ರಭಾಷೇತ ಅಂದ್ರೆ ಏನು? ದ್ವಂದ್ವಗಳಿಗೆ ಅವನು ಯಾವ ತರ ಬೆಂಬಲಿಸ್ತಾನೆ, ಯಾವ ತರ ಅವನು ಸ್ಪಂದನೆ ಮಾಡ್ತಾನೆ. ಅದಕ್ಕೆ 2:56-57 ಕೃಷ್ಣ ಅವ್ರಿಗೆ ಉತ್ತರ ಕೊಡ್ತಾ ಇದ್ದಾರೆ. ಏನಂದ್ರೆ ದುಃಖೇಶು ಅಂದ್ರೆ ಏನಂದ್ರೆ ದುಃಖೇಶ್ ಅಂದ್ರೆ ದುಃಖ. ಯಾವ ತರ ದುಃಖ? ನಮ್ಗೆ ಮುಖ್ಯವಾದ ದುಃಖ ಏನು? ನಮ್ಮ ಜೀವನದಲ್ಲಿ ಮುಖ್ಯವಾದ ದುಃಖ ಏನು? ಕಾಲೇಜ್ ಫೀಸ್ ಕಟ್ಟಿಲ್ಲ, EB ಬಿಲ್ ಕಟ್ಟಿಲ್ಲ, ಮೊಬೈಲ್ ರೀಚಾರ್ಜ್ ಮಾಡ್ಕೊಬೇಕು, ಆಮೇಲೆ ಇದು ಮಕ್ಕಳಿಗೆ ಮದುವೆ ಆಗಿಲ್ಲ, ಆಮೇಲೆ ಭೌತಿಕ ದುಃಖಗಳು. ಮುಖ್ಯವಾದ ದುಃಖಗಳು ನಾನು ನೆನ್ನೆ ನಿಮ್ಗೆ ಹೇಳಿದೆ, 3 ಇದೆ. ಆಧ್ಯಾತ್ಮಿಕ, ಅಧಿಭೌತಿಕ, ಅಧಿದೈವಿಕ. ಸೊ ಈ ಮೂರೇ ಮುಖ್ಯವಾದ ಈ ಭೌತಿಕ ಪ್ರಪಂಚದಲ್ಲಿ ಇರೋ ಒಂದು ದುಃಖ ಇದೆ. ಸೊ ಈ ತರ ದುಃಖಗಳು ಬಂದ್ರೆ ಏನ್ ಮಾಡ್ತಾನೆ ಇವನು? ಸ್ಥಿತಪ್ರಜ್ಞದಲ್ಲಿ ಇರೋನು
ಏನಾದ್ರೂ ಆಗ್ಲಿ ಬಿಡು ಭಗವಂತ ಆ ಏನೇ ಬರಲಿ, ಇವಾಗ ಜೋರಾಗಿ ಮಳೆ ಬಂದ್ಬಿಡ್ತು, ನಾವೆಲ್ಲ ಹೊರಡ್ತಾ ಇದ್ದೀರಿ, ಅದು ಟೂ ವೀಲರ್ ಹೋಗ್ತಾ ಇದ್ರಿ, ಕಾರಲ್ಲ ಟೂ ವೀಲರ್ ಹೋಗ್ತಾ ಇದ್ರಿ, ಮಳೆ ಬಂದು ನಮ್ಮ ಬಟ್ಟೆ ಎಲ್ಲ ನೆಂದೋಯ್ತು, ಅವಾಗ ಏನ್ ಮಾಡ್ತೀವಿ ನಾವು? ಅದು ಸ್ಥಿತಪ್ರಜ್ಞದಲ್ಲಿ ಇರೋನು ಎಲ್ಲ ಹೋಗ್ತಾನೆ, ಪ್ರಚಾರಕ್ಕೆ ಹೋಗ್ತಾ ಇದ್ದಾನೋ ಏನಕ್ಕೋ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಕ್ ಹೋಗ್ತಾ ಇದ್ದಾನೆ, ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಾನೆ, ತಕ್ಷಣ ಬೀಲ್ ಬ್ಯಾಗ್ ಎತ್ಕೊಂತಾನೆ, ಜಪ ಮಾಡ್ತಾ ಇರ್ತಾನೆ, ಇನ್ನೂ ಬರ್ಲಿಯಪ್ಪ ಜೋರಾಗಿ ಬರ್ಲಿ, ನನಗೆ ಜಪ ಮಾಡೋದಕ್ಕೆ ಸಮಯ ಸಿಕ್ತು ಅಂತ ಜಪ ಮಾಡ್ತಾ ಇರ್ತಾನೆ. ಸೊ ಏನಪ್ಪಾ ನೀನು, ನಾನೆಲ್ಲ ಹೋಗ್ತಾ ಇದ್ದೀನಿ, ಅಲ್ಲೋದ್ರೇನು ಸೇವೆನೆ, ಇಲ್ಲಿ ನಿಂತ್ಕೊಂಡ್ರು ಸೇವೆನೆ. ಕೆಲವ್ರು ಏನ್ ಮಾಡ್ತಾರೆ, ಹಂಗೆ ಹೊರಟೋಗ್ಬಿಡ್ತಾರೆ, ಅಲ್ಲಿ ಇದು ಪ್ರೋಗ್ರಾಮ್ ಮಿಸ್ ಆಗ್ಬಿಡುತ್ತೆ ಅಂತ. ಸೊ ಕೆಲವ್ರು ಏನ್ ಮಾಡ್ತಾರೆ, ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಜಪ ಮಾಡ್ಕೊಂಡಿರ್ತಾರೆ. ಸೊ ಅವನಿಗೆ ಇಂಥ ಯಾವುದೇ ಒಂದು ಇದು ಏನೋ ಭಾರಿ ಮಳೆ ಬರಲಿ, ಇಲ್ಲ ಭಾರಿ ಇದು ಏನೋ ನ್ಯಾಚುರಲ್ ಡಿಸಾಸ್ಟರ್ಸ್, ಪ್ರಕೃತಿಯಿಂದ ನಮಗೆ ಆಗೋ ಒಂದು ಸಮಸ್ಯೆಗಳು ಏನಾಗುತ್ತೆ ಅಂದರೆ, ಕೊರೋನಾ ಬರುತ್ತೆ, ಮತ್ತೆ ಫ್ಲಡ್ಸ್ ಬರುತ್ತೆ. ನಾನು ಹೇಳಿದೆ ನಿಮ್ಗೆ ಎಕ್ಸಾಂಪಲ್, ದುಬೈಯಲ್ಲಿ ನೀರು ಬಂದಿದೆ ಅಂತ, ಮಳೆ ಬಂದಿದೆ ಅಂತ. ಸೊ ಆರ್ಟಿಫಿಷಿಯಲ್ ರೈನ್ಸ್ ತರಿಸಿದ್ದಾರೆ, ಈ ಥರ ಏನೇನೋ ಬರ್ತಾನೆ ಇರುತ್ತೆ. ಈ ಥರ ಬರ್ತಾ ಇನ್ನೊಂದು ಏನೋ ಹೇಳೋದು ನಿಮ್ಗೆ ಮರ್ತೋಗ್ಬಿಟ್ಟೆ, ಏನಂದರೆ ಮಧ್ಯಪ್ರದೇಶಲ್ಲಿ ಎಂಥ ಜನರೆಲ್ಲ ಇದ್ದಾರೆ ಇಂಡಿಯಾನಲ್ಲಿ ಅಂದರೆ ನೋಡಿದ್ರೆ ನಮಗೆ ನಿಜವಾಗೂ ಹೇಳೋದಕ್ಕೆ ನಾಚಿಕೆ ಆಗುತ್ತೆ. ಮಧ್ಯಪ್ರದೇಶಲ್ಲಿ ಮದುವೆ ಆದ ಹೆಂಡತಿಗಳು, ಮದುವೆ ಆದ ಇದು ಸ್ತ್ರೀಗಳು ಏನು ಮಾಡ್ತಾ ಇದ್ದಾರೆ, ಈ ವಸ್ತುಗಳನ್ನ ಮಾರೋ ಥರ ಮಾರಾಟ ಮಾಡ್ತಾ ಇದ್ದಾರೆ. ಗಂಡನೂ ಆದ ಇವರು ಹಸ್ಬೆಂಡು ವೈಫ್ನ ಇದು ಮಾಡ್ಕೊಂಡು ಎಷ್ಟು ಇದು ಏನು ಈ ವಸ್ತು, ಈ ನಾವು ಈ ಮನೆ ಬಾಡಿಗೆ ಕೊಡ್ತೀವಿ ನೋಡಿ, ಮನೆ ಬಾಡಿಗೆ ಕೊಡೋ ಥರ ಇಷ್ಟು ವರ್ಷ ನೀನು ಇಟ್ಕೋ ಇಷ್ಟು ದುಡ್ಡು ಅಂತ. ನಾನು ಕೇಳ್ಬಿಟ್ಟು ಅವಳೊಬ್ಬ ಕೀರ್ತಿ ಅಂತ ಒಬ್ಳು ಇದ್ದಾಳೆ, ನಿಮಗೆ ಗೊತ್ತೋ, ಯೂಟ್ಯೂಬರ್ ಒಬ್ಳು ಇದ್ದಾರೆ ಕೀರ್ತಿ ಅಂತ, ಮಧ್ಯಪ್ರದೇಶಲ್ಲಿ. ಅಂದರೆ ತುಂಬ ಅಜ್ಞಾನದಲ್ಲಿರೋರು, ತುಂಬ ರಿಮೋಟ್ ಇಂಟೀರಿಯರ್ ವಿಲೇಜಲ್ಲಿ ಇರೋರು ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಆಮೇಲೆ ಮಾವನೂ ಅಷ್ಟೇ ಸೊಸೆನ ಇಟ್ಕೊಡೋದು, ಹಿಂಗೆಲ್ಲ ಈ ಥರ ಎಲ್ಲ ನಡ್ಕೊತಾ ಇದ್ದಾರೆ. ಎಷ್ಟು ಅಸಹ್ಯವಾಗಿದೆ ಅದೆಲ್ಲ ಕೇಳೋದಕ್ಕೆ. ಅದು ದುಡ್ಡಿಗೋಸ್ಕರಗೆ, ಯಾಕಂದರೆ ಅವ್ರಿಗೆ ಬದುಕೋಕೆ ದುಡ್ಡಿಲ್ಲ, ಇದು ಜೀವನ ಮಾಡೋದಕ್ಕೆ ದುಡ್ಡಿಲ್ಲ, ಏನೋ ಒಂದು ಮಾಡಿಬಿಡ್ತಾರೆ. ಅಜ್ಞಾನ ಮತ್ತು ಆಧ್ಯಾತ್ಮಿಕವಾದ ಚಿಂತನೆ ಇಲ್ಲ. ಈಗ ಎಷ್ಟೋ ಜನಕ್ಕೆ ಓದಿಲ್ದೇ ಇರೋರು, ಆಮೇಲೆ ಏನು ನಾಲೆಡ್ಜ್ ಇಲ್ದಿರೋರೆಲ್ಲ ಏನ್ ಮಾಡ್ತಾರೆ, ದೇವಸ್ಥಾನಕ್ಕೆ ಹೋದ್ರೆ ಎಲ್ಲ ನಿಮ್ಗೆ ಸಮಸ್ಯೆಗಳು ಬಂದ್ಬಿಡುತ್ತೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಇದರಲ್ಲಿದೆ, ಯಾವುದಕ್ಕೂ ಪರಿಹಾರ ಇಲ್ಲ ಅಂತ ಇಲ್ಲ. ಭಗವದ್ಗೀತೆಯಲ್ಲಿ ನಿಮ್ಗೆ ಎಲ್ಲ ಪರಿಹಾರನೂ ಇದೆ. ಸೊ ಇದು ಓದೋದ್ರಿಂದ ಏನಾಗುತ್ತೆ, ನಾನು ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಮೊದಲು ನಾನು ಯಾರು, ನನ್ನ ಕರ್ತವ್ಯ ಏನು, ನಾನು ಅದೇ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ ಅಂದ್ರೆ ಅದೇ ಹೇಳಿದ್ ನಿಮ್ಗೆ, ಜೀವೇರ ಸ್ವರೂಪಾಯಿ ಕೃಷ್ಣರೇ ನಿತ್ಯದಾಸ. ಸೊ ಭಗವಂತನಿಗೆ ಅಂದ್ರೆ ಅದನ್ನೇ ಮಾಡ್ಕೊಂಡಿರೋಂತೇನು ಭಗವಂತ ಏನಿಲ್ಲ, ನಿಮ್ ಡ್ಯೂಟಿ ನೀವು ಮಾಡಿ ಅಂತ ಹೇಳಿದ್ದಾರೆ. ಡೂ ಯುವರ್ ಪ್ರಿಸ್ಕ್ರೈಬ್ ಡ್ಯೂಟೀಸ್, ವಿದ್ಯುತ್ ಕರ್ಮಗಳು ನಿಮ್ಗೆ ಏನೇನಿದೆಯೋ ಆ ಕರ್ಮಗಳನ್ನ ಮಾಡಿ, ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀನು ಸೇವೆ ಮಾಡು. ವೀಕ್ಲಿ ಒನ್ಸ್ ನೀನು ಅದು ಡೈಲಿ ಒಂದು 2 hours ಸತ್ಸಂಗಕ್ಕೋಸ್ಕರ ಬಾ, ಡೈಲಿ 1 hour ನೀನು ಜಪ ಮಾಡು, ಡೈಲಿ ಒಂದು ಅರ್ಧ ಗಂಟೆ ಪುಸ್ತಕ ಓದು, ಭಗವದ್ಗೀತೆ ಓದು. ಇದೆಲ್ಲ ಓದೋದ್ರಿಂದ ಏನಾಗುತ್ತೆ, ವಿ ವಿಲ್ ಎಲಿವೇಟ್ ಫ್ರಮ್ ಲೋ ಲೆವೆಲ್ ಪ್ಲಾಟ್ಫಾರ್ಮ್ ಟು ಹೈಯರ್ ಲೆವೆಲ್ ಪ್ಲಾಟ್ಫಾರ್ಮ್. ಅಂದರೆ ಮೆಟೀರಿಯಲ್ ಕಾನ್ಷಿಯಸ್ನೆಸ್ಸಿಂದ ಆಧ್ಯಾತ್ಮಿಕವಾದ ಒಂದು ಪ್ಲಾಟ್ಫಾರ್ಮ್ಗೆ ನಾವು ರೈಸ್ ಆಗ್ತೀವಿ. ಅವಾಗ ನಮ್ಮ ಬುದ್ಧಿ ಬರ್ತೇವೆ, ಈ ಥರ ನಾವು ಮಾಡಬಾರ್ದು. ಸೊ ಹೆಂಗ್ಸು ಅಂದರೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅದೆಲ್ಲ ಬರುತ್ತೆ ಇದರಲ್ಲಿ ಪ್ರತಿಯೊಂದು. ಅದಕ್ಕೆ ಭೀಷ್ಮ ಬಂದು ಕೃಷ್ಣ ಏನು ಮಾಡ್ತಾನೆ, ಎಲ್ಲ ಪಾಂಡವನು ಕರೆಸ್ತಾರೆ. ಅವರು ಇದರಲ್ಲಿರುವಾಗ ಆ ಕುರುಕ್ಷೇತ್ರದಲ್ಲಿ ಅಂಬಿನ ಜಾನದಲ್ಲಿ ಇರ್ತಾರಲ್ಲ, ಅವಾಗ ಎಲ್ಲನೂ ಕರೆಸ್ತಾರೆ. ಅವಾಗ ಕರೆಸ್ಬಿಟ್ಟು ಭೀಷ್ಮ, ನೀನು ಪಾಂಡವರಿಗೆಲ್ಲ ನೀನು ಉಪದೇಶ ಮಾಡು. ಸ್ತ್ರೀ ಧರ್ಮ ಅಂದರೆ ಏನು, ಪುರುಷ ಧರ್ಮ ಅಂದರೆ ಏನು, ಆಮೇಲೆ ರಾಜಕೀಯ ಧರ್ಮ ಅಂದರೆ ಏನು, ಪ್ರತಿಯೊಂದು ಆರ್ಥಿಕವಾದ ಧರ್ಮ ಅಂದರೆ ಏನು, ಪ್ರತಿಯೊಂದು ಧರ್ಮನೂ ಭೀಷ್ಮ ನಮ್ಗೆ ಫಸ್ಟ್ ಸ್ಟ್ಯಾಂಡಲ್ಲಿ ಬರುತ್ತೆ ಅದು ಭಾಗವತಂ. ಎಲ್ಲ ಧರ್ಮಗಳ ಬಗ್ಗೆನೂ ಭೀಷ್ಮ ಅವರಿಗೆ ಉಪದೇಶ ಮಾಡ್ತಾರೆ. ಸೊ ಇದು ಓದೋದ್ರಿಂದ ನಮ್ಗೆ ಏನಿದೆ, ಸ್ತ್ರೀ ಅಂದರೆ ರಕ್ಷಣೆಯಾಗಿರಬೇಕು. ಒಂದು ತಂದೆ ರಕ್ಷಣೆಯಲ್ಲಿರಬೇಕು, ಇಲ್ಲಾಂದ್ರೆ ಧರ್ಮಪತಿ ಒಂದು ರಕ್ಷಣೆಯಲ್ಲಿರಬೇಕು, ಇಲ್ಲಾಂದ್ರೆ ಮಕ್ಕಳ ರಕ್ಷಣೆಯಲ್ಲಿರಬೇಕು, ಯಾವುದೋ ಒಂದು ರಕ್ಷಣೆಯಲ್ಲಿರಬೇಕು. ಸೊ ಸ್ತ್ರೀ ಧರ್ಮನೇ ಅದೇ. ಮುಖ್ಯವಾಗಿ ಇನ್ನೊಂದೇನೆಂದ್ರೆ, ಸರ್ಕಾರನೂ ಅದಕ್ಕೆ ಇದು ಸಾಕಷ್ಟು ಇದು ಕೊಡಬೇಕು, ಅಲ್ಲ ಸಾಕಷ್ಟು ಸೌಕರ್ಯ ಮಾಡಿಕೊಡ್ಬೇಕು. ಆ ಸೌಕರ್ಯನೇ ಇಲ್ಲ ಈಗ. ಅದೇ ಹೇಳ್ತಾ ಇದ್ದಾರೆ, ಹೊರಗಡೆ ಈಗ ಹೆಂಗಸರು ಹೋಗೋಕ್ಕೆ ತುಂಬಾ ಭಯ ಬೀಳ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಇದರಲ್ಲಿ ಹೊರಗಡೆ ಹೋಗೋದಕ್ಕೆ ಭಯ ಬೀಳ್ತಾ ಇದ್ದಾರೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಏನೇನಾಗುತ್ತೋ ಹೇಳಕ್ಕೆ ಆಗ್ತಾ ಇಲ್ಲ. ಮೊನ್ನೆ ಒಬ್ಬರು ನಾನು ಹೇಳ್ದೆ, ನಿಮ್ಗೆ ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಯಾರೋ ಛಾಯಾನ ಯಾರೋ ಅವಳ ಹೆಸರು ಏನೋ, ಅವಳನ್ನ 25 ಜಾಗದಲ್ಲಿ ಕತ್ತಿ ತಗೊಂಡು ಬದಿದ್ದಾಳೆ. ಏನೋ ಅವಳ ಹೆಸರು ಗೊತ್ತೆ, ಮರ್ತೋಗ್ಬಿಟ್ಟೆ, ಸ್ನೇಹನೋ ಏನೋ ಗೊತ್ತಿಲ್ಲ, ಯಾರೋ ಒಬ್ಬ. ಸೊ ಈ ತರ ಎಲ್ಲ ನಡೀತಾ ಇದೆ, ಈ ತರ ನಡೀತಾ ಇದೆ. ಇದು ಸ್ತ್ರೀಗಳಿಗೆ ಒಂದು ರಕ್ಷಣೆ ಇಲ್ದಿರ ಆಗ್ಬಿಟ್ಟಿದೆ. ಸೊ ಈ ತರ ಇದು ರಕ್ಷಣೆ ಬೇಕು. ಸೊ ಅದಕ್ಕೆ ಇಲ್ಲಿ ಈ ಸ್ಥಿತಪ್ರಜ್ಞದಲ್ಲಿ ಇರೋನಲ್ಲ, ಇದಕ್ಕೆಲ್ಲ ಯಾವುದಕ್ಕೂ ಅವನು ಸ್ಪಂದನೆ ಮಾಡಲ್ಲ. ಯಾಕಂದ್ರೆ ಅವನು ಫಿಕ್ಸ್ ಆಗ್ಬಿಟ್ಟಿದ್ದಾನೆ, ಸ್ಥಿರವಾಗಿದ್ದಾನೆ. ನಾನಾಯ್ತು, ನನ್ನ ಭಗವಂತ ಆಯ್ತು, ನನ್ನ ಕೆಲಸ ಆಯ್ತು. ಆ ಥರ ಗೃಹಸ್ಥರು ನೀವು ಕೇಳ್ಬೋದು, ಇದ್ರೆ ಬ್ರಹ್ಮಚಾರಿ ಸನ್ಯಾಸಿ ಆದರೆ ಇರ್ಬೋದು ಪ್ರಭು,
ಗೃಹಸ್ಥದಲ್ಲಿ ಇರೋರೆಲ್ಲ ಯಾವ ಥರ ಮಾಡೋದಂದ್ರೆ ಅದಕ್ಕೆ ಹೇಳಿದ್ದಾರೆ ಭಗವಂತ, ನೀನು ಮಾಡೋ ಕರ್ತವ್ಯ ನೀನು ಮಾಡ್ತೀನಿ. ಟೈಮಿಂಗ್ಸ್ ಅಂತ ಅದಕ್ಕೆ ಟೈಮ್ ಫಿಕ್ಸ್ ಸ್ಕೆಡ್ಯೂಲ್ ಹಾಕೊಡ್ರಿ. ಸ್ಕೆಡ್ಯೂಲ್ ಹಾಕೊಂಡು 8 ಗಂಟೆ ಕಾಲ ನೀನು ಸಂಪಾದಿಸು, 8 ಗಂಟೆ ಕಾಲ ನೀನು ರೆಸ್ಟ್ ತಗೋ, 8 ಗಂಟೆ ಸಂಪೂರ್ಣವಾಗಿ ನೀನು ಭಗವಂತನ ಇದರಲ್ಲಿ ಇರ್ಬೋದು. ನಾವು ನಮ್ಮ ಕೈಯಲ್ಲಿದೆ ಅಷ್ಟೇ. ನಮ್ಮ ಕೈಯಲ್ಲಿ ಆಗಲ್ಲ ಅಂದರೆ ಖಂಡಿತ ಆಗಲ್ಲ. ಆಗುತ್ತೆ, ಏನಾದರೂ ಒಂದು ಮಾಡ್ತೀನಿ ನಾನು, ಇದಕ್ಕೆ ಏನೋ ಒಂದು ನಾನು ಮಾಡಲೇಬೇಕು. ಯಾಕಂದರೆ ನನ್ನ ಮಾನವ ಜೀವನ ಒಂದು ಗಮ್ಯ ಏನು ಅಂತ ನಾನು ತಿಳ್ಕೊಬೇಕು. ನಾನು ಈ ಸಾಧನ ಮಾಡಲೇಬೇಕು ಅಂತ ನಾವು ಮನಸ್ಸಿಗೆ ಬಂದ್ಬಿಟ್ರೆ ನಾವು ಮಾಡೇ ಮಾಡ್ತೀವಿ. ಅದಕ್ಕೆ ಮನಸ್ಸು ಹೇಳದಂಗೆ ನಾವು ಕೇಳಬಾರ್ದು. ಯಾಕಂದರೆ ಮನಸ್ಸಿಂದನೇ ಇಂದ್ರಿಯಗಳಿಗೆ ಪ್ರೇರಣೆ. ಸೊ ಅದೇ ಎರಡನೇ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾರೆ. ದುಃಖೇಶು ಸುಖೇಶು ಅಂದರೆ ದುಃಖದಲ್ಲಿ ಅವನು ಯಾವ ಥರವಾದ ಚಿಂತೆನೂ ಬೀಳಲ್ಲ. ಅದೇ ಥರ ಸಂತೋಷದಲ್ಲಿರುವಾಗೂ ಅದೇ ಹಾಲು ಉಕ್ತದಲ್ಲ ಆ ಥರ ಉಕ್ಕು ನೃತ್ಯ ಮಾಡೋದು, ತಮಾಷೆಗಳು ಮಾಡ್ಕೊಳ್ಳೋದು, ಸಂತೋಷಕ್ಕೆ ಫ್ರೆಂಡ್ಸ್ ಜೊತೆ ಹೋಗೋದು, ಇವ್ರಿಗೂ ಟ್ರೀಟ್ ಕೊಡಿಸೋದು, ಈ ಥರ ಏನು ಮಾಡ್ಕೊಳ್ಳಲ್ಲ. ಯಾಕಂದರೆ ಅವ್ನಿಗೆ ಸಂತೋಷ ಬಂದ್ರೂ ಒಂದೇ, ದುಃಖ ಬಂದ್ರೂ ಒಂದೇ. ಅದಕ್ಕೆ ಈಕ್ವಾನಿಮಿಟಿ ಅಂತ ಹೇಳ್ತಾನೆ. ಅದು ನಾವು ಒಂದು ಶ್ಲೋಕದಲ್ಲಿ ಓದಿದ್ದೀರಲ್ವಾ, ಈಕ್ವಾನಿಮಿಟಿ, ಸರಿಸಮಾನವಾಗಿ ಎರಡನ್ನೂ ನೋಡ್ತಾನೆ. ತುಂಬ ಒಂದ್ಸಲ ಏನು ಮಾಡ್ತಾರೆ ಭಗವಂತ, ಏನು ಮಾಡ್ತಾನೆ, ನಮ್ಗೆ ಗೊತ್ತಿಲ್ಲದೇ ನಮ್ಗೆ ಜಾಕ್ಪಾಟ್ ಹೊಡೆದ್ಬಿಡುತ್ತೆ. ಲಾಟ್ರಿ ಏನೋ ಜಾಕ್ಪಾಟ್ ಹೊಡೆದ್ಬಿಡುತ್ತೆ, ಎಷ್ಟೋ ಕೋಟಿ ಬಂದ್ಬಿಡುತ್ತೆ ನಮ್ಗೆ, 2 ಕೋಟಿ 3 ಕೋಟಿ. ಅವಾಗ ಅವನೇನು ಮಾಡ್ತಾನೆ, ಸ್ಥಿತಪ್ರಜ್ಞದಲ್ಲಿ ಇರೋ ಏನು ಮಾಡ್ತಾನೆ, ಓ ಭಗವಂತ ಇಷ್ಟು ಕೊಟ್ಬಿಟ್ಟ, ಇನ್ನೇನು ನಾನು ಭಕ್ತಿ ಸೇವೆ ಮಾಡಂಗಿಲ್ಲ, ಆರಾಮಾಗಿ ಕೂತ್ಕೊಂಡು ನಾನು ಎ ಸಿ ಕಾರಲ್ಲಿ ಪ್ರಯಾಣ ಮಾಡ್ಕೊಂಡು ಜರ್ನಿ ಮಾಡ್ಕೊಂಡು ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡಿರ್ಬೋದು. ಆ ಕಡೆ ಏನೋ ಹಿಲ್ ಸ್ಟೇಷನ್ಸ್ ಎಲ್ಲ ಇದೆಲ್ಲ, ಅಲ್ಲೆಲ್ಲ ಹೋಗ್ಕೊಂಡು ನಾನು ಆರಾಮಾಗಿರ್ಬೋದು ನನ್ನ ಫ್ಯಾಮಿಲಿ ಸಮೇತ ಅಂತ ಅವನೇನು ತಿಳ್ಕೊಳ್ಳಲ್ಲ. ಅದನ್ನ ತಗೊಂಡು ಏನು ಮಾಡ್ತಾನೆ, ದುಡ್ಡನ್ನ ಭಗವಂತನ ಸೇವೆಗೆ ಅರ್ಪಣೆ ಮಾಡ್ತಾನೆ. ಒಂದು ದೇವಸ್ಥಾನ ಕಟ್ಟೋರಿಗೆ ದುಡ್ಡು ಕೊಡ್ತಾನೆ. ಆಮೇಲೆ ಇದ್ರೆ ಭಗವಂತನ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಡೈಲಿ, ಅವ್ರಿಗೆ ಇಷ್ಟು ಅಂತ ಕೊಟ್ಬಿಡ್ತಾನೆ. ಸೊ ಆಮೇಲೆ ದೇವಸ್ಥಾನ ಕಟ್ಟೋದ್ರೆ ಅದಕ್ಕೆ ನಮ್ಗೆ ಎಷ್ಟು ಬೇಕಾದ್ರೆ ದುಡ್ಡು ಸಾಲ್ತಾ ಇಲ್ಲ, ಎಷ್ಟು ದುಡ್ಡಿದನೋ ಅದಕ್ಕೆ ಬೇಕಾಗುತ್ತೆ. ಆಮೇಲೆ ಬ್ರಹ್ಮಚಾರೀಸ್ನ ಮೈಂಟೈನ್ ಮಾಡ್ತಾನೆ. ಯಾಕಂದ್ರೆ ಒಂದೊಂದು ದೇವಸ್ಥಾನದಲ್ಲಿ ಬ್ರಹ್ಮಚಾರಿಗೆ ಒಂದು ಬ್ರಹ್ಮಚಾರಿಗೆ 25,000 ರೂಪಾಯಿ ಬೇಕು. ಒಂದು ಬ್ರಹ್ಮಚಾರಿಗೆ ಕಡಿಮೆ ಅಂದರೆ 20,000 ಆದರೂ ಬೇಕು ಒಂದು ಯಾಕಂದರೆ ಮೆಡಿಕಲ್ ಎಕ್ಸ್ಪೆನ್ಸಸ್ಸು, ಅವ್ರಿಗೆ ಮೆಡಿಸನ್ಸು, ಬಟ್ಟೆ ಬರೀ ಎಲ್ಲ ತುಂಬ ಸಿಂಪಲ್ ಆಗಿರುತ್ತೆ. ಒಂದೇ ಸಲ ಏನಾದರೂ ಕಾಯಿಲೆ ಬಂದಿರುತ್ತೆ. ಆಮೇಲೆ ಪ್ರಸಾದ, ಅಕಾಮಿಡೇಷನ್ನು, ಅಲ್ಲಿ ಎಲೆಕ್ಟ್ರಿಸಿಟಿ ಬಿಲ್ಲು, ಆಮೇಲೆ ಮೈಂಟೆನೆನ್ಸು, ಪ್ರೀಚಿಂಗ್ ಪ್ರಚಾರಕ್ಕೆ ಹೋಗೋಕೆ ಇದು ಗಾಡಿಗಳು ಬೇಕು. ಆಮೇಲೆ ಇದು ಇದು ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಪಾತ್ರೆಗಳು ಬೇಕಾದಷ್ಟಿದೆ. ಫ್ಯಾಮಿಲಿ ಮೇಂಟೈನ್ ಮಾಡ್ಬೋದು, ಟೆಂಪಲ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಚಿಕ್ಕದಾಗಿ ಟೆಂಪಲ್ ಮೇಂಟೈನ್ ಮಾಡೋಕೆ ಕಷ್ಟ, ತುಂಬಾ ಕಷ್ಟ. ನೋಡ್ತಾ ಇದ್ದೀರಾ, ತುಂಬಾ ಕಷ್ಟ ಇದೆ ಮೇಂಟೈನ್ ಮಾಡೋದು. ನೋಡಕ್ಕೆ ಏನೋ ಯಾರೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಬಟ್ ಅದು ಒಳಗಡೆ ಹೋಗಿ ನಾವು ಅದನ್ನ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಅವಾಗ ಗೊತ್ತಾಗುತ್ತೆ ಎಷ್ಟೊಂದು ಖರ್ಚಿರುತ್ತೆ ಅಂತ. ತುಂಬಾ, ಯಾಕಂದ್ರೆ ಭಗವಂತನಿಗೆ ಅಷ್ಟು ಇದು ಸೇವೆಗಳು ನಾವು ಮಾಡ್ಬೇಕಾಗಿ ಬರುತ್ತೆ. ಇದೆಲ್ಲ ಇದ್ರೇನೆ ಒಂದು ಸಂತೃಪ್ತಿಯಾಗಿ ಭಗವಂತನ ನಾವು ಮಾಡಕ್ಕೆ ಸೇವೆ ತೃಪ್ತಿಯಾಗಿ ಮಾಡ್ಕೋಬಹುದು ಆಗ. ಸೊ ಈ ತರ ಇದು ಏನು ಯಾರದು ಸ್ಥಿತಪ್ರಜ್ಞ, ಅವನು ಯಾವುದೇ ತರವಾದ ದುಃಖ ಬರಲಿ ಸಂತೋಷ ಬರಲಿ ಅದ್ರಿಗೆ ಕರೆಕ್ಟ್, ಸಂತೋಷನೂ ಆಗಲ್ಲ, ತುಂಬಾ ಸಂತೋಷನೂ ಆಗಲ್ಲ. ಅದೇ ತರ ದುಃಖ ಬಂದ್ಬಿಡ್ತು ಅಂತ ಹತ್ಕೊಂಡು ಕೂತ್ಕೊಳ್ಳಲ್ಲ. ಮನೆಯಲ್ಲಿ ಕೂತ್ಕೊಂಡು ತಲೆ ಮೇಲೆ ಇದು ಕೈ ಇಟ್ಕೊಂಡು ಅಯ್ಯೋ ಈ ಥರ ಆಗೋಯ್ತೆ, ಏನು ಈ ಥರ ಮಾಡ್ಬಿಟ್ಟ ಭಗವಂತ, ಎಷ್ಟೋ ದುಡ್ಡು ಹಾಕ್ತಾನಲ್ಲ ತಿರುಪತಿ ಉಂಡಿನಲ್ಲಿ, ಆವಾಗಲೂ ಹಿಂಗೆ ಮಾಡ್ಬಿಟ್ಟಲ್ಲ ಭಗವಂತ. ಸ್ವಲ್ಪನೂ ಭಗವಂತನ ಕರುಣೆ ಇಲ್ಲ. ಅವನ ಹೃದಯ ಕಲ್ಲು, ಅವನ ಹೃದಯ ಬಂಡೇರಾಯಿ, ಅದು ಇದು ಅಂದ್ಕೊಂಡು ಬೈಕೊಂಡು ಇರಲ್ಲ. ಸೊ ಅವನಿಗೆ ದುಃಖ ಬಂದ್ರೆ ಏನು ಅನ್ಕೊಂತಾನೆ, ದುಃಖ ಬಂದ್ರೆ ಈಗ ಕೆಲವರು ಹೇಳ್ತಾರೆ ಭಕ್ತಿ ಸೇವೆ ನೀವು ಮಾಡ್ತಾ ಇದ್ದೀರಾ, ಭಗವಂತನ ನಾಮ ಹೇಳ್ತಾ ಇದ್ದೀರಾ, ಭಗವದ್ಗೀತಾ, ಯಾಕೆ ನಿಮ್ಗೆ ದುಃಖ ಬರಬೇಕು? ಹಿಂದಿನ ಜನ್ಮ ನಾವು ಮಾಡಿರ್ತೀರಿ, ಅದನ್ನ ನಾವು ಮರ್ತು ಬಿಡ್ತೀರಿ. ಆದ್ರೆ ಭಗವಂತ ಏನ್ ಮಾಡ್ತಾನೆ, ಅದೆಲ್ಲ ಕ್ಲಿಯರ್ ಮಾಡ್ತಾನೆ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಮ್ದು ಎಷ್ಟೋ ಬ್ಯಾಲೆನ್ಸ್ ಇರುತ್ತೆ ಅಲ್ವಾ, ಬೇರೆಯವ್ರು ಕೊಡ್ಬೇಕಾದ್ರೆ. ಯಾಕಂದ್ರೆ ಯಾವ್ದೂ ಅಕಸ್ಮಾತ್ ಆಗಿ ಯಾವ್ದು ಆಗಲ್ಲ. ಏನಾದ್ರೂ ಅದು ಆಗ್ಬೇಕಂದ್ರೆ ಏನೋ ಹಿಂದಿನ ಜನ್ಮದಲ್ಲಿ ನಾವೇನೋ ಮಾಡಿರ್ತೀರಿ, ಅದ್ರ ಕಾರಣದಿಂದನೇ ಅದು ಆಗೋದು. ಆದ್ರೆ ಭಗವಂತ ಏನ್ ಮಾಡ್ತಾನೆ, ಭಕ್ತರಿಗೆ ಏನ್ ಮಾಡ್ತಾನೆ, ಅದು ಎಷ್ಟೋ ದೊಡ್ಡ ಅಪಘಾತ ಆಗೋದನ್ನ ಏನ್ ಮಾಡ್ತಾನೆ, ಒಂದು ಚಿಕ್ಕದ ಒಂದು ಸಮಸ್ಯೆ ಕೊಟ್ಟು ಅದನ್ನ ಕ್ಲಿಯರ್ ಮಾಡಿ ಕಳಿಸ್ಬಿಡ್ತಾನೆ. ಯಾಕಂದ್ರೆ ನನಗೋಸ್ಕರ ಇವರು ದುಡಿತಾ ಇದ್ದಾರೆ, ನನಗೆ ಸೇವೆ ಮಾಡ್ತಾ ಇದ್ದಾರೆ ನನ್ನ ಭಕ್ತರು. ಅದಕ್ಕೆ ಅವ್ರಿಗೇನ್ ಮಾಡ್ತಾರೆ, ಅದು ತುಂಬಾ ಇದಾಗಿರೋದು ತುಂಬಾ ದೊಡ್ಡದಾಗೋದು ಚಿಕ್ಕದಾಗಿ ಮಾಡ್ಬಿಡ್ತಾರೆ. ನಾನು ಒಂದ್ಸಲ ನಿಮ್ಗೆ ಹೇಳಿದೆ, ಕನಸಲ್ಲಿ ಯಾರೋ ದೊಡ್ಡ ಬಂಡೇರ ಎತ್ತಿ ಯಾರ ಮೇಲೆ ಹಾಕ್ಬಿಟ್ಟು ನಾವು ಸಾಯಿಸ್ಬಿಟ್ಟಿರ್ತೀವಿ. ಅವಾಗ ಕನಸಲ್ಲಿ ಏನ್ ಮಾಡ್ತಾರೆ, ನಾವು ತುಂಬಾ ಇವಾಗ ಶರಣಾಗತಿನೂ ಆಗ್ಬಿಟ್ಟಿರ್ತೀವಿ. ಅವಾಗ ಭಗವಂತ ಏನ್ ಮಾಡ್ತಾನೆ, ನಾವು ಮಲ್ಕೊಂಡಿರುವಾಗ ತಗೊಂಡು ಯಾರೋ ಒಬ್ರು ಬಂಡೇರ ನಮ್ಮ ತಲೆ ಮೇಲೆ ಹಾಕ್ಬಿಡ್ತಾರೆ. ಇಲ್ಲ ಅಂದ್ರೆ ಎಲ್ಲೋ ನಾವು ಗಾಡಿನಲ್ಲಿ ಹೋಗ್ತಾ ಇರ್ತೀರಿ, ಬೇರೆ ಕಾರೋ ಟ್ರ್ಯಾಕ್ಟರ್ ಏನೋ ಹೋಗ್ತಾ ಇರುತ್ತೆ, ಅವು ಆ ಚಕ್ರಕ್ಕೆ ಒಂದು ಕಳ್ ಸಿಗುತ್ತಲ್ವಾ, ಆ ಕಳ್ ಸಿಗೋದೇನಾಗುತ್ತೆ, ನಮ್ಮ ಮೇಲೆ ಸ್ಪ್ರೇ ಆಗುತ್ತೆ. ಹಿಂಗೆ ನೋಡಿದ್ದೀರಾ, ಕೇಳಿದ್ದೀರಾ? ಆ ಥರ ಎಲ್ಲ ಆಗುತ್ತೆ. ಆ ಥರ ಆಗಿ ಬೇರೆಯವ್ರ ಕಾರ್ ಗ್ಲಾಸು ಹೊಡೆದೋಗ್ಬಿಡುತ್ತೆ. ಇಲ್ಲಾಂದ್ರೆ ನಮ್ಮ ತಲೆಗೂ ನಮ್ಮ ನೆತ್ತಿಗೂ ಬೀಳುತ್ತೆ, ನಮ್ಮ ಇದಕ್ಕೂ ಬೀಳುತ್ತೆ, ಫೋರ್ ಹೆಡ್ಗೆ.
ಸೊ ಆ ಥರನೂ ಆಗುತ್ತೆ. ಅವಾಗ ಏನು ಮಾಡ್ತಾನೆ, ಅದು ಯಾಕೆ ಆಗಿದೆ ಅಂದರೆ ನಾವೇನೋ ಅದಕ್ಕೆ ಮಾಡಿದ್ವಿ. ಸೊ ಇವನು ಭಕ್ತಿ ಸೇವೆನಲ್ಲಿ ಸಾಧನ ಭಕ್ತಿಲಿ ಇರೋದ್ರಿಂದ ಏನಾಗುತ್ತೆ, ಆ ಥರ ಆಗುತ್ತೆ. ಸೊ ಆ ಥರ ಸ್ವಲ್ಪ ಕಡಿಮೆ, ಅದು ದೊಡ್ಡದಾಗತ್ತೆ, ಚಿಕ್ಕದಾಗಿ ಮಾಡ್ತಾನೆ. ಅದು ಇವನೇನು ಅನ್ಕೊಂತಾನೆ, ಏನಪ್ಪ ನಾನು ಇಷ್ಟು ಭಕ್ತಿ ಸೇವೆ ಮಾಡ್ತಾ ಇದ್ದೀನಿ, ಯಾವಾಗಲೂ ಸದಾ ಭಗವಂತನ ಸೇವೆನಲ್ಲೇ ಇದ್ದೀನಿ, ಬೆಳಗ್ಗೆ 2 ಗಂಟೆ ಪೂಜೆ ಮಾಡ್ತೀನಿ, 2 ಗಂಟೆ ಜಪ ಮಾಡ್ತೀನಿ, 1 hour ಭಗವದ್ಗೀತೆ ಓದ್ತೀನಿ, ಪ್ರಚಾರನೂ ಮಾಡ್ತೀನಿ, ಡಿಸ್ಟ್ರಿಬ್ಯೂಷನ್ ಮಾಡ್ತೀನಿ, ಪ್ರಸಾದ ವಿನಿಯೋಗ ಮಾಡ್ತೀನಿ. ನಾನು ಜ್ಞಾಪಕ ಬಂದಿರ್ಬೇಕಲ್ಲ, ಜ್ಞಾನ ಬಂದಿರ್ಬೇಕಲ್ಲ, ನಾನು ಹಿಂದಿನ ಜನ್ಮದ ಕರ್ಮ ಇದೆ, ಅದಕ್ಕೆ ಕದೀತಾ ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಸ್ಥಿತಪ್ರಜ್ಞದಲ್ಲಿ ಅಲ್ಲ, ಬೇರೆಯವ್ರು ಕೇಳೋದು, ಸ್ಥಿತಪ್ರಜ್ಞದಲ್ಲಿ ಇಲ್ಲೇ ಇರೋರಿಗೆ. ಸ್ಥಿತಪ್ರಜ್ಞೆನಲ್ಲಿ ಯಾರು ಇಲ್ವೋ ಅವ್ರಿಗಿದೆಲ್ಲ ಪ್ರಶ್ನೆ ಬರುತ್ತೆ. ಬರುವಾಗ ಅವ್ರಿಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕಂದ್ರೆ ಅವರು ಸಂಪೂರ್ಣವಾಗಿ ಶರಣಾಗತಿ ಆಗಿರಲ್ಲ. ಸಂಪೂರ್ಣ ಸ್ಥಿತಪ್ರಜ್ಞೆದಲ್ಲಿ ಇರೋ ಅವ್ರಿಗೆ ಸಿಂಪ್ಟಮ್ಸ್ ಇಲ್ಲ. ನಾವು ಹೇಳಿದ್ರಲ್ಲ ಈಗ ಮೊದಲನೇ ಪ್ರಶ್ನೆಯಲ್ಲಿ ಅರ್ಜುನ ಕೇಳಿದ, ಆ ಸಿಂಪ್ಟಮ್ಸ್ ಇಲ್ಲ, ಅವ್ರ ಹತ್ರ ಲಕ್ಷಣಗಳು ಇಲ್ಲ ಅಲ್ಲ. ಯಾಕಂದ್ರೆ ಅವನಿಗೆ ಇನ್ನೂ ಏನೋ ಹೊಂದ್ಕೋಬೇಕು ಅಂತಿದೆ, ಏನೋ ಪಡ್ಕೊಬೇಕು ಅಂತಿದೆ, ಆಸೆ ಇರುತ್ತೆ. ಅದಕ್ಕೆ ಅವನಿಗೆ ಇದು ಬರಲ್ಲ, ಆ ಪ್ರಜ್ಞೆ ಬರಲ್ಲ. ಆ ಸ್ಥಿತಪ್ರಜ್ಞೆಯಲ್ಲಿ ಏನು ಮಾಡ್ತಾನೆ, ಓ ಇದು ನನಗೆ ಏಟ್ ಬಿದ್ದಿರೋದು ಭಗವಂತ, ಇನ್ನೂ ಏನೋ ನನಗೆ ನಾನು ಸತ್ತೋಗ್ಬೇಕಾಯ್ತು, ಚಿಕ್ಕದಾಗಿ ಮಾಡಿ ಭಗವಂತ ನನ್ನ ಕಾಪಾಡ್ಬಿಟ್ಟ. ಆ ಭಗವಂತನಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ, ಕೃತಜ್ಞತೆಗಳು ನಾನು ತಲುಪ್ತೀನಿ ಅವ್ರಿಗೆ ಅಂತೇಳಿ ಇವನು ತಿಳ್ಕೊತಾನೆ. ಏನೋ ಇದು ದುಃಖದ ಒಂದು ಸಂದರ್ಭದಲ್ಲಿ, ಸಂತೋಷ ಕೊಡೋ ಸಂದರ್ಭದಲ್ಲಿ ನಾನು ಹೇಳ್ದಂಗೆ ಆ ದುಡ್ಡನ್ನು ಏನು ಮಾಡ್ತಾನೆ ಭಗವಂತನಿಗೆ, ಭಕ್ತರಿಗೆ, ವೈಷ್ಣವ ಸೇವಾ ಎಲ್ಲ ಸನ್ಯಾಸಿಗಳು ಬರ್ತಾರೆ, ಅವ್ರಿಗೆಲ್ಲ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಬೇಕಾಗುತ್ತೆ. ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಿ ಅದೆಲ್ಲ ಡಿವೋಟೀಸೇ ಮಾಡೋದು. ಯಾಕಂದರೆ ಸನ್ಯಾಸಿಗಳು ಬಂದು ಓಡಾಡ್ತಾನೆ ಇರ್ತಾರೆ, ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಇವತ್ತು ಇಂಡಿಯಾಲಿದ್ರೆ ನಾಳೆ ಅಮೆರಿಕಲ್ಲಿ ಇರ್ತಾರೆ, ನಾಳೆ ಕೆನಡಾ ಹೋಗ್ತಾರೆ, ಚೈನಾಗೆ ಹೋಗ್ತಾರೆ. ನೆನ್ನೆ ನಾನು ನಿಮ್ಗೆ ಹೇಳ್ದಾನ ಒಬ್ಬರು ಸನ್ಯಾಸಿ, ಅವರು ಓಡಾಡ್ತಾನೆ ಇದ್ದಾರೆ. ಎಲ್ಲ ಸನ್ಯಾಸಿಸು ಅಷ್ಟೇ, ಒಂದ್ ಕಡೆ ಇರಲ್ಲ. ಅವರು ಚಿಕ್ಕ ವಯಸ್ಸಿಂದ ಹುಡುಕ್ತಾ ಇದ್ರಂತೆ, ಗುರು ಯಾರು ಅಂತ ಹುಡುಕ್ತಾ ಇದ್ರಂತೆ ಅವರು. ಆಮೇಲೆ ಅವ್ರು ಕೆನಡಾನಲ್ಲಿ ಹೋಗಿ ಸಿಕ್ಕಿದಂತೆ ಅವ್ರಿಗೆ, ಗೋಪಾಲಕೃಷ್ಣ ಮಹಾರಾಜ್ಗೆ. ಅಲ್ಲೋಗಿ ಸಿಕ್ಕಿದ್ರಂತೆ ಇವರು ಸೇವೆ. ಆ ಥರ ಇವ್ರಿಗೆಲ್ಲ ಫ್ಲೈಟ್ ಟಿಕೆಟ್ ಬುಕ್ ಮಾಡ್ಬೇಕಾಗತ್ತೆ. ಒಂದು ಫ್ಲೈಟ್ ಟಿಕೆಟ್ ಅಂದ್ರೆ ಗೊತ್ತು ನಿಮಗೆ, ಅಮೆರಿಕಾಗಾದ್ರೆ 1 ಲಕ್ಷ ರೂಪಾಯಿ ಬೇಕು, ಹೋಗ್ಬೇಕು ಮಾತ್ರ. ಸೊ ಬರ್ಬೇಕಂದ್ರೆ 1 ಲಕ್ಷ. ಆಮೇಲೆ ಅಲ್ಲಿರೋರಿಗೆ ಅಲ್ಲಿ ಸ್ಟೇಯಿಂಗ್ ಫೆಸಿಲಿಟಿ ಎಲ್ಲ ನಮ್ಮ ಟೆಂಪಲ್ ಇರುತ್ತೆ, ದೇವಸ್ಥಾನದಲ್ಲಿ ಇರ್ತಾರೆ, ಅದು ಸ್ಟೇ ಮಾಡ್ಕೊತಾರೆ. ಆಮೇಲೆ ತಿನ್ನೋದೆಲ್ಲ ತುಂಬಾ ಕಡಿಮೆ, 2 ಹೊತ್ತು ತಿಂತಾರೆ. ಒಂದ್ಸಲ ಏನೋ ಈ ಫ್ರೂಟ್ಸ್ ಜ್ಯೂಸು, ವೆಜಿಟೇಬಲ್ ಜ್ಯೂಸ್ ತೊಗೊತಾರೆ, ಸ್ವಲ್ಪ ಧಾನ್ಯ ತೊಗೊತಾರೆ ಅಷ್ಟೇ, ತುಂಬ ಕಡಿಮೆ ಅವ್ರು ತೊಗೊಳಲ್ಲ. ಬೇರೆ ಖರ್ಚುಗಳೆಲ್ಲ ಜಾಸ್ತಿ ಇರುತ್ತೆ ಸನ್ಯಾಸಿಗೆ. ಆಮೇಲೆ ಈಗ ನೋಡಿ, ಅವ್ರಿಗೆ ಹುಷಾರಿಲ್ಲ ನಮ್ಮ ಗುರು ಮಹಾರಾಜ್ಗೆ, 50 ಜನ ಅವರಿಗೆ ಸೇವೆ ಮಾಡೋರು. ಅಷ್ಟೊಂದು ಪ್ರಪಂಚದಲ್ಲೇ 70,000 ಜನ ಡಿಸೈಬಲ್ಸ್ ಮಾಡಿದ್ದಾರೆ. ನಮ್ಮ ಮನೆಯಲ್ಲಿ ಒಬ್ರು ನಾವು ಮಾಡೋಕ್ಕಾಗಲ್ಲ. ಒಬ್ರು ನಾವು ಹೇಳಿ ಒಂದು 5 ನಿಮಿಷ ತಿದ್ದಕ್ಕಾಗಲ್ಲ, ಅವ್ನು ಕರೆಕ್ಟ್ ಮಾಡೋಕ್ಕಾಗಲ್ಲ. ನೀನ್ ಹೆಂಗಿದ್ದೆ, ನೀನ್ ಚೆನ್ನಾಗಿ ಅನುಭವಿಸಿದ್ಯಲ್ಲ, ಅವ್ರು ಕೇಳೋ ಪ್ರಶ್ನೆ ಅದೇ. ನೀನ್ ಈಗ ಬಂದ್ಬಿಟ್ಟು ನೀನ್ ಇದೆಲ್ಲ ಇದು ಮಾಡ್ತಾ ಇದೀಯ, ಹೇಳ್ತಾ ಇದ್ದೆ, ನಾನು ಮುಂದೆ ಎಲ್ಲೋಯ್ತಿ ಬುದ್ಧಿ ನಿನಗೆ, ಅದೇ ಕೇಳೋದು. ಆದ್ರೆ ಆವಾಗ ನಮ್ಗೆ ಈ ಪ್ರಜ್ಞೆ ಬಂದಿದ್ರೆ ನಾವು ಇದು ಮಾಡ್ತಾ ಇರಲಿಲ್ಲ. ನಮ್ಗೆ ಯಾವಾಗ ಬರ್ಬೇಕೋ ಅದು ಬರ್ಬೇಕಾಗಿದೆ ಅಲ್ವಾ. ಸೊ ಅವ್ರು ಕೇಳೋ ಪ್ರಶ್ನೆ ಆ ಥರ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಸ್ವಲ್ಪ ನಿಧಾನಕ್ಕೆ ಅವ್ರನ್ನ ಯಾವ ತರ ಬಗ್ಗಿಸ್ಬೇಕು ಆ ತರ ಬಗ್ಗಿಸ್ಕೊಂಡು ಕರ್ಕೊಂಡ್ ಬರ್ತಾ ಇದ್ದಾರೆ. ಬಿಟ್ಬಿಡ್ಬೇಕಂದ್ರೆ ಬಹಿರಂಗವಾಗಿ ಬಿಟ್ಬಿಡ್ಬೇಕು, ಮಾನಸಿಕವಾಗಿ ಪ್ರಾರ್ಥನೆ ಮಾಡ್ಬೇಕು. ಪ್ರಾರ್ಥನೆ ಮಾಡ್ಕೊಂಡು ಭಗವಂತನ ಕೇಳ್ಬೇಕು, ಹೇಗಾದ್ರೂ ನನ್ನ ಮಕ್ಕಳಿಗೆ ನಿನ್ನ ಕೃಷ್ಣ ಪ್ರಜ್ಞೆ ಕೊಡಪ್ಪ, ಸ್ಥಿತಪ್ರಜ್ಞೆನ ಮಾಡೋ ಅವನ್ನ. ಯಾಕಂದ್ರೆ ತುಂಬಾ ಕಷ್ಟ ಪಡ್ತಾ ಇದ್ದಾನೆ ಅವನು. ಇನ್ನು ಈ ತರ ಇನ್ನು ಕಷ್ಟ ಪಡೋದವನು ಬೇಡ, ನಿನ್ನ ಸೇವೆನಲ್ಲಿ ಅವನು ಯಾವಾಗ್ಲೂ ತೊಡಗಿರೋ ತರ ಮಾಡು, ಬೇರೆ ಏನು ಬೇಡ ನನಗೆ. ಆ ಒಂದು ಆಸೆ ಇಟ್ಕೋಬೇಕು ನಾವು. ಅದೊಂದು ಇದ್ರೆ ಎಲ್ಲ ಆಗ್ಬಿಡುತ್ತೆ. ಮಕ್ಳಿದ್ದವ್ರಿಗೆ ಮಕ್ಳಾಗ್ಬಿಡುತ್ತೆ, ಮದುವೆ ಆಗ್ದವ್ರಿಗೆ ಮದುವೆ ಆಗ್ಬಿಡುತ್ತೆ, ದುಡ್ಡಿದ್ದವ್ರಿಗೆ ದುಡ್ಡೇ ಬರುತ್ತೆ, ಜಮೀನ್ ಬರೋರಿಗೆ ಜಮೀನ್ ಎಲ್ಲ ಬಂದ್ಬಿಡುತ್ತೆ. ಆದ್ರೆ ಏನ್ ಬೇಕೋ ಅದು ಕೊಡ್ತಾರೆ ಭಗವಂತ. ಇದು ಬಂದ್ಮೇಲೆ ಅವ್ನಿಗೇನು ಆಸೆ ಇರಲ್ಲ. ಅವ್ನಿಗೇನು ಆಸೆ ಇರುತ್ತೆ ಅಂದ್ರೆ ಫ್ಯಾಮಿಲಿ ಮೇಂಟೈನ್ ಮಾಡೋದಕ್ಕೆ, ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಏನ್ ಬೇಕು ಅಷ್ಟು ಮಾತ್ರ ಆಸೆ ಇಟ್ಕೊಳ್ತಾರೆ. ಯಾಕಂದ್ರೆ ಅದು ಬೇಕೇ ಬೇಕಲ್ವಾ, ಶರೀರ ಅಂತ ತಗೊಂಡ್ಮೇಲೆ ಅದು ಬೇಕೇ ಬೇಕಾಗುತ್ತೆ. ಅದಕ್ಕೆ ಅದನ್ನ ಮಾತ್ರ ಅವ್ನು ನೋಡ್ಕೊಂತಾನೆ. ಅದನ್ನು ಕೇಳೋ ಅವಶ್ಯಕತೆ ಇಲ್ಲ. ಅಲ್ಲ, ಕೇಳೋ ಅವಶ್ಯಕತೆನೇ ಇಲ್ಲ. ನಿನಗೆ ನಾನು ಶರಣಾಗತಿ ಆಗ್ತೀನಿ, ನೀನು ಏನಾದ್ರೂ ಮಾಡ್ಕೋ ಅಷ್ಟೇ. ನಿನ್ನ ಮೇಲೆ ನಾನು ಡಿಪೆಂಡ್ ಆಗ್ತೀನಿ, ನಿನ್ನ ಮೇಲೆ ನಾನು ಆಧಾರ ಪಟ್ಟಿದ್ದೀನಿ. ಅದಕ್ಕೆ ನನಗೆ ಬೇರೆ ಏನು ಬೇಕಾಗಿಲ್ಲ ಅಂತ ಅವನು ಭಗವಂತನ ಹತ್ರ ಹೇಳ್ಕೊಬಿಟ್ರೆ ಭಗವಂತನ ಗೊತ್ತು ಏನು ಮಾಡಬೇಕು ಅಂತ ಗೊತ್ತು, ಅದನ್ನು ಕರೆಕ್ಟಾಗಿ ಮಾಡ್ಬಿಡ್ತಾರೆ. ಸೊ ಈ ಥರ ದುಃಖದಲ್ಲೇ ಆಗಲಿ ಮತ್ತೆ ಈ 3 ಕ್ಲೇಶಗಳು ಯಾವುದೇ ಬಂದ್ರೂ ಈ ಸ್ಥಿತಪ್ರಜ್ಞದಲ್ಲಿರೋನು ಯಾವತ್ತೂ ಪ್ರಭಾವಿತರೇ ಆಗಲ್ಲ. ಅದಕ್ಕೆ ಭಗವಂತನ ಏನೋ ನಿಂದಿಸೋದಿಲ್ಲ, ಯಾರನ್ನೂ ಏನದು ವಿಮರ್ಶೆಯನ್ನು ಮಾಡಲ್ಲ. ಅವನ ಪಾಡಿಗೆ ಅವನು ಭಗವಂತನ ಸೇವೆಯಲ್ಲಿ ಯಾವಾಗಲೂ ತೊಡಗಿರ್ತಾನೆ. ಅವತ್ತು ಯಾರನ್ನೂ ಬೈಯಕ್ಕೆ ಹೋಗಲ್ಲ, ಯಾರನ್ನೂ ವಿಮರ್ಶೆ ಮಾಡೋಕ್ಕೂ ಹೋಗಲ್ಲ. ಸೊ ಈ ಥರ ಇದು ಯಾವಾಗಲಾದ್ರೂ ಬರ್ಬೋದು. ಈ ಭೌತಿಕ ಪ್ರಪಂಚದಲ್ಲಿ ಇರೋವರೆಗೂ ನಮಗೆ ಆಧ್ಯಾತ್ಮಿಕ್, ಅಧಿದೈವಿಕ್ ದೇವತೆಗಳಿಂದ ನಮಗೆ ತೊಂದರೆಗಳು ಬರ್ಬೋದು, ಬೇರೆ ಜೀವರಾಶಿಗಳಿಂದ ತೊಂದರೆ ಬರ್ಬೋದು. ಯಾಕಂದರೆ ಪಕ್ಕದ ಮನೆಯವರು, ಹಿಂದೆ ಮನೆಯವರು, ಮುಂದೆ ಮನೆಯವರು, ಯಾರು ಏನು ಬೇಕಾದ್ರು. ಪ್ರಭುಪಾದರು ಆವಾಗ ಹೇಳ್ತಾರೆ, ಒಬ್ಬ ಗ್ರಾಮದ ಒಂದು ಪಟ್ಟಣದಲ್ಲಿ ಒಂದು ರೋಡ್ ಮಧ್ಯದಲ್ಲಿ
ಈ ಕಡೆ ಒಬ್ಬ ಆ ಕಡೆ ಒಬ್ಬ ಸ್ನೇಹಿತರಿದ್ರಂತೆ. ಏನೋ ಒಂದು ಸಮಸ್ಯೆ ಬಂದಂತೆ, ಇಬ್ರಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ಇಬ್ರಿಗೂ ಜಗಳ ಬಂದಂತೆ. ಇಬ್ರು ಡೈಲಿ ಬೆಳಗ್ಗೆ ಬಂದ್ರೆ ಏನ್ ಮಾಡೋದು, ಅವನ್ನ ಬೈಯೋದು, ಇವನ್ನ ಬೈಯೋದು. ಈ ರಾಜಕೀಯ ನಾಯಕರು ಮಾಡ್ತಾರಲ್ಲ, ಪ್ರತಿದಿನ ಇಬ್ರು ಜಗಳ ಅಂತೆ ಬೆಳಗ್ಗೆ ಆದ್ರೆ. ಸೊ ಅಲ್ಲಿರೋರ್ಗೆಲ್ಲ ಇದು ಇವತ್ತೇನಪ್ಪ, ಅವ್ರಿರೋರ್ಗೆಲ್ಲ ಇವ್ರು ಎಲ್ಲ ಫೇಮಸ್, ಇವ್ರಿಬ್ರು ಜಗಳ ಗಂಟ್ರು. ಎನಿ ಟೈಮ್ ಇವ್ರಿಗೆ ಜಗಳ ಆಡ್ತಾ ಇರ್ತಾರೆ ಇವರು. ಅವಾಗ ಇವ್ನಿಗೆ ವಯಸ್ಸಾಗೋಯ್ತು, ಇವನು ವಯಸ್ಸಾಗೋಯ್ತು, ಇಬ್ರು ತೀರ್ಕೊಂಡ್ಬಿಟ್ರು. ಇಬ್ರು ತೀರ್ಕೊಂಡ್ಮೇಲೆ ಏನಾಯ್ತಂದ್ರೆ, ರೋಡ್ ಮಧ್ಯೆ ಐತಲ್ಲ, ಮುಂದಿನ ಜನ್ಮದಲ್ಲಿ ಏನ್ ಮಾಡಿದ್ರು ಭಗವಂತ, ನೀವ್ ಯಾಕೆ ರೋಡ್ ಮಧ್ಯದಲ್ಲಿ ನಿಮ್ಗೆ ಜಗಳ ಆಡಕ್ ತುಂಬಾ ಕಷ್ಟವಾಗುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಇರೋವನ್ನ ಅವನಿಗೆ ಮಗನಾಗ್ಬಿಟ್ಬಿಟ್ಟ ಅವನು, ಈ ಕಡೆ ಇರೋನು. ಸೊ ಅವನ ಮಗ ಬಂದು ಇವಾಗ ಮಗನಾಗ್ಬಿಟ್ಟಲ್ಲ, ಮನೆಯಲ್ಲೇ ಜಗಳ ಯಾವಾಗ್ಲೂ. ಹಿಂದಿನ ಜನ್ಮದಲ್ಲಿ ರೋಡ್ ಅಡ್ಡ ಇತ್ತು, ಆ ತೊಂದರೆ ಇತ್ತು ಜಗಳ ಆಡಕ್ಕೆ. ಯಾಕಪ್ಪ ಇಷ್ಟು ಕಷ್ಟ ಪಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಭಗವಂತ ಏನ್ ಮಾಡ್ದ, ಇಬ್ರು ಒಂದೇ ಮನೆಯಲ್ಲಿ ಇಬ್ರು ಜಗಳ ಆಡ್ಕೊತೀರಿ. ತಂದೆ ಮಕ್ಳಿಗೆ ಯಾವಾಗ್ಲೂ ಜಗಳ ಆಗುತ್ತಲ್ಲ ಕೆಲವು ಮನೆಗಳಲ್ಲಿ, ಇದೆ ಅದೇ ರೀಸನ್. ಏನಂದ್ರೆ ಅದೇ ರೀಸನ್. ಅದಕ್ಕೆ ತಂದೆ ಅದನ್ನ ಏನ್ ಮಾಡ್ತಾನೆ, ಮಕ್ಕಳನ್ನ ಭಕ್ತಿ ಮಾಡೋದು ಕರ್ಕೊಂಡ್ಬರ್ತಾರೆ, ಅವ್ರು ಬಗ್ಗಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಅದಕ್ಕೆಲ್ಲ ಪ್ರೀಚಿಂಗ್ ಟೆಕ್ನಿಕ್ಸ್ ತುಂಬಾ ಇದೆ. ಟೆಕ್ನಿಕ್ ಆಗಿ ಮಾಡ್ಬೇಕು. ಅದು ಈ ಒಂದು ಮಾಡರ್ನ್ ಸೊಸೈಟಿಲಿ ಯಾವುದೇ ಮಕ್ಕಳಿಗೆ ನಾವು ಹೇಳಿದ್ರೇನು ಹಠ ಮಾಡಿದ್ರೇನು, ಯಾಕಂದ್ರೆ ನಾನು ಮುಂದೆ ಆ ತರ ಟ್ರೈ ಮಾಡಿದ್ದೀನಿ, ಅದೆಲ್ಲ ಆಗಲ್ಲ, ಬೇರೆ ತರ ಆಗ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ನಾವು, ತುಂಬಾ ಆಳವಾದ ಇದು ಇಂಟೆಲಿಜೆನ್ಸ್ ಯೂಸ್ ಮಾಡ್ಬೇಕು, ತುಂಬಾ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡೇ ಅದನ್ನ ಮಾಡ್ಬೇಕೆ ಹೊತ್ತು. ಬಟ್ ಹಂಗಂತ ಬಿಟ್ಬಿಡ್ಲೂಬಾರ್ದು. ಅವಾಗ ಏನಾಗುತ್ತೆ ಗೊತ್ತಾ, ಬಿಟ್ಬಿಟ್ರೆ ತುಂಬಾ ಲಿಬರಲ್ ಆಗ್ಬಿಟ್ರೆ, ನಮ್ ತಂದೆ ಏನು ಹೇಳಲ್ಲ, ನಮ್ ತಾಯಿ ಏನು ಹೇಳಲ್ಲ, ನಾವೇನ್ ಬೇಕೋ ಅದು ಮಾಡ್ಕೊಳ್ಳೋಣ, ಸುಮ್ನೆ ಹಂಗೆ ಮೇಲೆ ಇದು ಕೋಟಿಂಗ್ ಕೊಡ್ತಾ ಇರ್ಬೇಕು, ಮೇಲೆ ಕೋಟಿಂಗ್ ಕೊಡ್ತಾ ಇರ್ಬೇಕು, ಯಾವುದೋ ಒಂದು ಕೋಟಿಂಗ್ ಕೊಡ್ತಾ ಇರ್ಬೇಕು. ಲೈಟಾಗಿ ಸುಮ್ಮನೆ ಹಂಗೆ ಬೈಯೋದು, ಇದು ಮಾಡಬಾರ್ದು, ಅದು ಮಾಡಬಾರ್ದು, ತಪ್ಪು ಅಂತ ಹೇಳಲೇಬೇಕು. ನೀವು ಮಾಡೋದೆಲ್ಲ ಕರೆಕ್ಟ್ ಅನ್ಕೊಂಡ್ಬಿಡ್ತಾರೆ. ಈಗ ನೀವು ಫಾರಿನ್ ಕಂಟ್ರೀಸ್ ಅಲ್ಲಿ ಮಕ್ಕಳಿಗೆ ಬೈಬಾರ್ದು, ಅವ್ರನ್ನ ಹೊಡಿಬಾರ್ದು, ತಕ್ಷಣ ಪೊಲೀಸ್ಗೆ ಫೋನ್ ಮಾಡ್ಬಿಡ್ತಾರೆ. ಪೊಲೀಸ್ ಕರೆಸ್ಬಿಟ್ಟು ಅವ್ರನ್ನ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತಾರೆ. ಆ ಥರ ನಮ್ಮ ಇಂಡಿಯಾನಲ್ಲೆಲ್ಲ ಮಾಡಂಗಿಲ್ಲ. ಆ ಥರ ಇಂಡಿಯಾದಲ್ಲಿ ಮಾಡ್ದಂಗೆ ಅದು ಮಾಡಂಗಿಲ್ಲ. ಆಮೇಲೆ ಬೇರೆಯವ್ರನ್ನ ಯಾರು ಹಿಂಗೆ ನಾವು ಹಿಂಗೆ ಗುರುನ ನೋಡಬಾರ್ದು, ಗನ್ ತಗೊಂಡು ಶೂಟ್ ಮಾಡ್ಬಿಡ್ತಾರಂತೆ. ಈ ಥರ ಎಲ್ಲ ರೂಲ್ಸ್ ಎಲ್ಲ ಇದೆ ಫಾರಿನಲ್ಲಿ, US ಅಲ್ಲಿ. ಸೊ ನಮ್ ತುಂಬಾ ಭಾಗ್ಯವಂತರು ನಾವು, ಎಂಥ ದೇಶದಲ್ಲಿ ಹುಟ್ಟಿ ನಾವು. ಎಷ್ಟು ನಮ್ಗೆ ನೋಡಿ ಇದಕ್ಕೆಲ್ಲ ಸೌಕರ್ಯ ಮಾಡ್ಕೊಟ್ಟಿದ್ದಾನೆ ಭಗವಂತ. ಅದೇ ಅದರ ಹೇಳಿದ್ರೆ ಪ್ರಭುಪಾದ ಪರ್ಪೋರ್ಟಲ್ಲಿ, ಭಕ್ತಿ ಸೇವೆ ಮಾಡೋದಕ್ಕೆಲ್ಲ ನಂಗೆ ನೀನು ಸೇವೆ ಮಾಡ್ಕೊಟ್ಟಿದ್ಯಾ, ನೀನು ಪುಣ್ಯ, ಎಂತ ನೀನು ಕರುಣಾಮಯಿ, ನೀನು ಎಂಥ ಕರುಣಾಮಯಿ, ನೀನು ಪತಿತ ಪಾವನ ಅಂತ ಹೇಳಿ ಪ್ರಭುಪಾದಲ್ಲಿ ಬರೀತಾರೆ ನೋಡಿ ಪರ್ಪೋರ್ಟಲ್ಲಿ. ಅದ್ರಲ್ಲಿ ಹೇಳಿದ್ದಾರೆ, ಅದಕ್ಕೆಲ್ಲ ಸೌಕರ್ಯ ಮಾಡಿ. ಯಾರಿಗಿದೆ ಸೌಕರ್ಯ? ಕೋಟಾಂತರ ರೂಪಾಯಿ ಕೊಟ್ರೆ ಕೂಡ ಇಲ್ಲಿ ಕೂತ್ಕೊಂಡು ನಾವು ಭಗವಂತನ ಬಗ್ಗೆ ಕೇಳೋದಕ್ಕೆ ಅವಕಾಶ ಇರಲ್ಲ, ಅವ್ರಿಗೆ ಅವಕಾಶ ಇರಲ್ಲ, ಆಸೆ ಇರಲ್ಲ, ಮನ್ಸು ಬರಲ್ಲ. ಮೊದಲು ಇಷ್ಟನೇ ಇರಲ್ವೇ, ಫಸ್ಟ್ ಆಸೆ ಇದ್ರೆ ನಾವು ಬರ್ತೀರಿ. ಈಗ ಎಲ್ಲ ಫಾರಿನ್ ಹೋಗ್ಬೇಕು ಅಂತ ನಮ್ಗೆ ಆಸೆ ಇದ್ರೆ ನಾವೇನ್ ಮಾಡ್ತೀವಿ, ಅದಕ್ಕೆ ಏನೇನ್ ಬೇಕೋ ಎಲ್ಲ ರೆಡಿ ಮಾಡ್ಕೊತೀವಿ, ಮೊದಲೇ ಪ್ರಿಪೇರ್ ಆಗ್ಬಿಡ್ತೀವಿ, ತಯಾರಿ ಆಗ್ಬಿಡ್ತೀರಿ. ಬಟ್ ಆಸೆನೇ ಇಲ್ದ್ರೆ ಏನಾಗುತ್ತೆ, ಎಲ್ಲಿ ಅದಕ್ಕೆ ಭಗವಂತ ಹೇಳ್ತಾ ಇದ್ದೇನೆ, ಅದೇ ಸ್ಥಿತಪ್ರಜ್ಞದಲ್ಲಿ ಇರೋನು ಏನಕ್ಕೂ ಅವನು ಪ್ರಭಾವಿತರಾಗಲ್ಲ. ದ್ವಂದ್ವದಲ್ಲಿ ಯಾವುದಕ್ಕೂ ಪ್ರಭಾವ ಆಗಲ್ಲ. ಕಷ್ಟ ಆಗಲಿ, ಸುಖ ಆಗಲಿ, ಲಾಭ ಆಗಲಿ, ನಷ್ಟ ಆಗಲಿ, ಎಲ್ಲಾನು ಅವನು ಸಮಾನವಾಗಿ ನೋಡ್ತಾನೆ. ಯಾವುದಕ್ಕೂ ಅವನು ಪ್ರಭಾವಿತರೇ ಆಗಲ್ಲ. ಅದೇ ಎರಡನೇ ಪ್ರಶ್ನೆಗೆ ಆನ್ಸರ್ ಕೊಡ್ತಾ ಇದ್ದಾರೆ. ಆಮೇಲೆ ಇದು ವಿತಾರೋಗ ಭಯಾಕ್ರೋಧ, ಅದು ವಿತಾರಾಗ ಭಯಾಕ್ರೋಧ, ಅದನ್ನೇನು ಹೇಳ್ತಾರೆ ಅಂದ್ರೆ, ಕೃಷ್ಣ ನೀನು ಯಾವುದೇ ಒಂದು ಇದು ಏನು ಅಟ್ಯಾಚ್ಮೆಂಟ್, ಯಾವುದ್ರ ಮೇಲೂ ಅಟ್ಯಾಚ್ಮೆಂಟ್ ಇಟ್ಕೊಬೇಡ. ಅಟ್ಯಾಚ್ಮೆಂಟ್ ಅಂದ್ರೆ ಅದಕ್ಕೆ ಸಂಬಂಧ ಅಂತ, ಅದಕ್ಕೇನು ಒಳ್ಳೆ ವರ್ಡ್ ಏನಂದ್ರೆ ಅದ್ರ ಮೇಲೆ ಅನುಬಂಧ ಇಟ್ಕೊಳ್ಳೋದು. ಇದು ನನ್ನ ಪರಿವಾರ, ನನ್ನ ಸ್ಕೂಲ್, ನನ್ನ ಇದು ವೆಹಿಕಲ್ಲು, ನನ್ನ ಕಾರು, ನನ್ನ ಫ್ಲೈಟು, ನನ್ನ ಬಂಗ್ಲಾ, ಯಾವುದ್ರ ಮೇಲೆ ನನ್ನ ಪರಿವಾರ, ನನ್ನ ಮಕ್ಕಳು, ಅದ್ರ ಮೇಲೆ ಯಾವಾಗಲೂ ಈ ಸ್ಥಿತಪ್ರಜ್ಞದಲ್ಲಿ ಇರೋನು ಅದ್ರ ಮೇಲೆ ಇದಿಟ್ಕೊಳ್ಳಲ್ಲ, ಮಮಕಾರ ಇಟ್ಕೊಳ್ಳಲ್ಲ. ಮಮಕಾರ ಆಗಲಿ, ಅನುಬಂಧ ಆಗಲಿ, ಅವ್ರ ಮೇಲೆ ಪ್ರೀತಿ ವಾತ್ಸಲ್ಯ ಆಗಲಿ, ಯಾರ ಮೇಲೂ ಏನು ಇಟ್ಕೊಳ್ಳಲ್ಲ. ಆದರೆ ಹಂಗಂತ ಅವ್ನು ಕಟಕ ಅಂತಲ್ಲ, ಯಾಕಂದ್ರೆ ಬೇರೆ ಥರ ಅವನು ಎಲ್ಲ ಜೀವರಾಶಿಗಳ ಮೇಲೆ ಅವನಿಗೆ ಇದಿರುತ್ತೆ, ಎಲ್ಲ ಜೀವರಾಶಿಗಳ ಮೇಲೆ ಅವನಿಗೆ ಪ್ರೀತಿ ವಾತ್ಸಲ್ಯ ಇರುತ್ತೆ. ಯಾಕಂದ್ರೆ ಯಾವ ಥರ ಪ್ರೀತಿ ವಾತ್ಸಲ್ಯ ಇರುತ್ತೆ ಅಂದರೆ ಕೃಷ್ಣ ಭಕ್ತಿ ಕೊಡೋಣ ಅಂತ ಇರುತ್ತೆ. ಸೊ ಅದಕ್ಕೆ ಅವನು ಯಾರ ಮೇಲೂ ಅನುಬಂಧನೂ ಇಟ್ಕೊಳ್ಳಲ್ಲ. ಇನ್ನೊಂದೇನಂದ್ರೆ ಓಕೆ, ಹರೇ ಕೃಷ್ಣ. ಇನ್ನೊಂದೇನಂದ್ರೆ ಅವನು ಭಯನೂ ಪಡಲ್ಲ, ಯಾರ ಮೇಲೂ ಯಾರಿಗೂ ಭಯ ಪಡಲ್ಲ. ಮುಂದೆ ನನಗೆ ಏನಾಗ್ಬಿಡ್ತು, ನಾನು ಈಗ ಇರೋ ಪರಿಸ್ಥಿತಿನೇ ನಾನು ಸರಿಗಿಲ್ವೇ, ಮುಂದೆ ನಾನು ಏನಾಗುತ್ತಾ, ನಾನು ಸೇಫ್ಟಿ ಆಗಿರ್ತೇನೆ, ನನ್ನ ರಕ್ಷಣೆ ಇದೆಯಾ, ಇದೆಲ್ಲ ಇದೆಲ್ಲ ಇದು ಸ್ಥಿತಪ್ರಜ್ಞೆಗೆ ಯಾವುದು, ಅದರಿಂದ ಅವನು ಬಿಡುಗಡೆ ಆಗ್ಬಿಡ್ತಾನೆ. ಒಂದು ಅನುಬಂಧದಿಂದನೂ ಬಿಡುಗಡೆ ಆಗ್ತಾನೆ,
ಮತ್ತೆ ಭಯದಿಂದನೂ ಬಿಡುಗಡೆ ಆಗ್ಬಿಡ್ತಾನೆ. ಸೊ ಭಯದಿಂದನೂ ಬಿಡುಗಡೆ ಆಗ್ತಾನೆ. ಇದರಿಂದ ಅವನಿಗೆ ಅವನ ಕೋಪದಿಂದನೂ ಬಿಡುಗಡೆ ಆಗ್ತಾನೆ. ಯಾವ ಥರವಾದ ಕೋಪ ಮಾಡ್ಕೊಳ್ಳಲ್ಲ ಅವನು. ಯಾವಾಗಲೂ ಸ್ಥಿರವಾಗಿರ್ತಾನೆ, ಅವನ ಮನಸ್ಸನ್ನ ಸ್ಥಿರವಾಗಿರ್ತಾನೆ. ಅದಕ್ಕೆ ಋಷಿಮುನಿಗಳಿಗೆ ಇದು ಕೊಟ್ಟಿದ್ದಾರೆ. ಋಷಿಮುನಿಗಳ ಬಗ್ಗೆ ಹೇಳಿದ್ದಾರೆ ಪ್ರಭುಪಾದರು. ಯಾಕಂದ್ರೆ ಮುನಿ ಅಂದ್ರೆ ಏನು ಅಂದ್ರೆ, ಒಂದು ಮುನಿಗೆ ಇರೋ ಒಂದು ಯೋಚನೆಗಳು ಬೇರೆ ಮುನಿಗೆ ಇರಬಾರ್ದಂತೆ. ಅವನ್ನ ಮುನಿ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಅಂದ್ರೆ, ಒಂದು ಋಷಿ ಬಂದು ಅವನ ಯೋಚನೆಗಳೆಲ್ಲ ಹೆಂಗಿರುತ್ತಂದ್ರೆ ಮಾನಸಿಕ ಕಲ್ಪನೆಯಾಗಿರುತ್ತಂತೆ. ಅವನ್ನ ಮುನಿ ಅಂತ ಹೇಳೋದು. ಆಮೇಲೆ ಅವನ ಒಂದು ಯೋಚನೆಗಳು ಬೇರೆ ಮುನಿ ಯೋಚನೆಗಳು ಬಂದು ಬೇರೆ ಬೇರೆ ಇರ್ತಾರೆ. ಅಲ್ಲ, ಬೇರೆ ಬೇರೆ ಇರ್ತದೆ. ಅಂತರ ಡಿಫ್ರೆನ್ಸ್ ಇರುತ್ತೆ. ಬೇರೆ ಇರುತ್ತೆ. ಇವನ ಯೋಚನೆಗಳು ಬೇರೆ ಇರುತ್ತೆ, ಅವನ ಯೋಚನೆಗಳು ಬೇರೆ ಇರುತ್ತೆ. ಅವ್ರನ್ನ ಮುನಿ ಅಂತಾರೆ. ಆದ್ರೆ ಸ್ಥಿತಧೀರ್ ಮುನಿ ಅಂದ್ರೆ ಏನು ಅದನ್ನ ಹೇಳಿದ್ದಾರೆ. ಸ್ಥಿತಧೀರ್ ಮುನಿ ಅಂದ್ರೆ ಏನು? ಸ್ಥಿತಧೀರ್ ಮುನಿ ಬಂದು ಅದೇ ಕರೆಕ್ಟ್. ಸ್ಥಿತಪ್ರಜ್ಞ ಸ್ಥಿತಧೀರ್ ಮುನಿ ಎರಡು ಒಂದೇ, ಇಬ್ರು ಒಂದೇ. ಸ್ಥಿತಧೀರ್ ಮುನಿಯ ಒಂದು ಯೋಚನೆಗಳು ಯಾವ ತರ ಇರುತ್ತೆ ಅಂದ್ರೆ, ಇಡೀ ಅವನ ಜೀವನನೇ ಭಗವಂತನ ಸೇವೆಗೋಸ್ಕರ ಅವನು ಮಡಪಾಗಿ ಇಟ್ಕೊಂಡಿರ್ತಾನೆ. ಕೃಷ್ಣ ಪ್ರಜ್ಞೆನಲ್ಲಿ ಇರ್ತಾನೆ. ಅಲ್ಲ, ಇಲ್ಲ ನೋಡು, ವಾಸುದೇವ ಸರ್ವಮಿತಿಂ ಸಮಹಾತ್ಮ ಸುದುರ್ಲಭ ಅಂದ್ರೆ ಅಂತ ಒಬ್ಬ ವಾಸುದೇವನೇ ಎಲ್ಲದಕ್ಕೂ ಕಾರಣ ಅನ್ನೋಂಥ ಒಬ್ಬ ವ್ಯಕ್ತಿ ಬಂದು ಸ್ಥಿತಧೀರ್ ಮುನಿ. ಅವನು ಅಂತವ್ರು ಬಂದು ತುಂಬಾ ರೇರು ಅಂತ ಹೇಳ್ತಾರೆ. ಅವನ ಮನಸ್ಸು ಹೇಗಿರುತ್ತೆ ಅಂದ್ರೆ ಫಿಕ್ಸ್ಡ್ ಆಗಿ ಸ್ಥಿರವಾಗಿರುತ್ತೆ. ಯಾವಾಗಲೂ ಸ್ಥಿರವಾಗಿರುತ್ತೆ. ಫುಲ್ ಯಾವಾಗಲೂ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆನಲ್ಲೇ ಇರ್ತಾನೆ. ಏನೇ ಒಂದು ಕಷ್ಟ ಬರಲಿ ಅವನು ಡಿಸ್ಟರ್ಬ್ ಆಗಲ್ಲ, ಕಳತೆ ಆಗಲ್ಲ. ಈ ಥರ ಆಗೈತೆ ಆ ಥರ ಆಗೈತೆ ಅಂತ ಯಾವುದಕ್ಕೂ ಡಿಸ್ಟರ್ಬ್ ಆಗಲ್ಲ. ಇವಾಗ ಯಾವುದೋ ಒಂದು ಜೀವನದಲ್ಲಿ ಏನೋ ನಾವು ಚೆನ್ನಾಗಿ ಸಂತೋಷವಾಗಿರ್ತೀರಿ. ನಾವು ರಾಮಾಯಣದಲ್ಲಿ ನೋಡ್ಬೋದು, ಸಂತೋಷವಾಗಿರ್ತಾರೆ ದಶರಥರು. ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕು. ಮಾರನೇ ದಿನ ಏನಾಗ್ಬಿಡುತ್ತೆ, ಕೈ ಬಂದು ಹೇಳಿದ ತಕ್ಷಣ ಅವ್ರಿಗೆ ಆ ಸಂತೋಷ ಬಂದು ದುಃಖ ಆಗ್ಬಿಡುತ್ತೆ, ಚೇಂಜ್ ಆಗ್ಬಿಡುತ್ತೆ. ಸೊ ಆ ಥರ ಒಂದು ಆದ್ರೆ ರಾಮ ಏನ್ ಮಾಡ್ತಾರೆ, ರಾತ್ರಿ ಗೊತ್ತಿರುತ್ತೆ ಪಟ್ಟಾಭಿಷೇಕ ಇರುತ್ತೆ. ಮಾರನೇ ದಿನ ತಂದೆ ಇದು ಕಾಡಿಗೆ ಹೋಗು ಅಂದ್ರೆ ರೆಡಿ ಆಗಿರ್ತಾರೆ. ನಿನ್ನೆ ರಾತ್ರಿ ತನಕ ನೀನು ಹೇಳಿದ್ದು ಪಟ್ಟಾಭಿಷೇಕ ಮಾಡ್ತೀನಿ ಅಂತ, ಇವತ್ತು ನಾನು ಹೊರಗಡೆ ಹೋಗು ಅಂತ ಹೇಳ್ತಾ ಇದೆಯಲ್ಲ, ನೀನ್ ಎಂತ ತಂದೆ ನೀನು ಅಂತ ಏನು ಕೇಳಿಲ್ಲ. ಸಮಾನವಾಗಿ ನೋಡ್ತಾರೆ. ಆವಾಗ್ಲೂ ಸಂತೋಷವಾಗಿದ್ರು, ಮಾರನೇ ದಿನ ಹೋಗು ಅಂತ ಹೇಳಿದ್ರು ಸಂತೋಷವಾಗಿದ್ರು. ಯಾವುದೇ ತರವಾದ ಅದಕ್ಕೆ ಭೇದನೆ ನೋಡಿಸಿಲ್ಲ, ಡಿಫ್ರೆನ್ಸ್ ತೋರಿಸಿಲ್ಲ. ಸ್ಥಿತಧೀರ್ ಮುನಿ ಕೂಡ ಆ ಥರ ಇರ್ತಾರೆ. ಯಾವಾಗಲೂ ಸ್ಥಿರವಾಗಿರ್ತಾರೆ, ಕೃಷ್ಣ ಭಕ್ತಿ ಮೇಲೆ ಸ್ಥಿರವಾಗಿರ್ತಾರೆ. ಆಮೇಲೆ 57ನೇ ಶ್ಲೋಕದಲ್ಲಿ ಇನ್ನೊಂದು ಆನ್ಸರ್ ಕೊಡ್ತಾರೆ, ಪ್ರಶ್ನೆ ಕೊಡ್ತಾ ಇದ್ದಾರೆ. ಸೊ ನಮ್ಮ ಜೀವನದಲ್ಲಿ ಯಾವಾಗ ನಾನು ಹೇಳ್ದಂಗೆ ಯಾವಾಗೂ ಸಂತೋಷನೇ ಇರಲ್ಲ, ದುಃಖನೂ ಇರುತ್ತೆ, ಸಂತೋಷನೂ ಇರುತ್ತೆ. ಸೊ ಯಾವುದು ದುಃಖನೂ ಬರಲಿ ಸಂತೋಷನೂ ಬರಲಿ, ಈ ಭೌತಿಕ ಪ್ರಪಂಚದಲ್ಲಿ ಆ ಸ್ಥಿತಧೀರ್ ಮುನಿ ಯಾವ ಥರ ಇರ್ತಾನೆ ಅಂದರೆ, ಸ್ಥಿರವಾಗಿ ಕೃಷ್ಣ ಭಕ್ತಿ ಸ್ಥಿರವಾಗಿರ್ತಾನೆ. ಯಾಕಂದ್ರೆ ಮುಖ್ಯವಾಗಿ ಕೃಷ್ಣ ಭಕ್ತಿ ಮಾಡುವಾಗ ನಮ್ಗೆ ತುಂಬಾ ತೊಂದರೆಗಳು ಬರುತ್ತೆ. ಎಲ್ಲರೂ ಏನ್ ಹೇಳ್ತಾರೆ ಅಂದ್ರೆ, ಭಕ್ತರಾಗ್ಬಿಟ್ರು ನೀವು, ಅದಕ್ಕೆ ನಿಮ್ಗೆ ತೊಂದರೆ ಜಾಸ್ತಿ. ನಾವು ನೋಡಿ ಭಕ್ತರಿಲ್ಲ, ನಮ್ಗೆ ತೊಂದರೆನೇ ಇಲ್ಲ ಅಂತ ಅವ್ರು ತಿಳ್ಕೊಂಡಿರ್ತಾನೆ. ಅವ್ರ ಮನೆಯಲ್ಲಿ ಹೋಗಿದ್ರೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ತೊಂದರೆ ಇರುತ್ತೆ, ಏನ್ ತೊಂದರೆ ಇರುತ್ತೆ ಎಲ್ಲ. ಅವ್ರು ಅನ್ಕೊಂಡಿರೋದೇ ಅಂದ್ರೆ ಕೃಷ್ಣ ಭಕ್ತಿಗೆ ಬಂದ್ಮೇಲೆ ತೊಂದರೆ ಬಂದ್ಬಿಡ್ತು. ತುಂಬಾ ಜನ ಹಂಗೆ ಹೇಳೋದು. ಆಮೇಲೆ ಇನ್ನೊಂದು ಏನ್ ಒಳ್ಳೇದು ಅದು ಅವ್ರಿಗೆ ಏನ್ ಹೇಳ್ಬೇಕಂದ್ರೆ, ನೀವು ಭಕ್ತರಾಗ್ರಿ ನಿಮ್ಗೆ ಗೊತ್ತಾಗುತ್ತೆ. ನೀವು ಭಕ್ತರಾಗಿಲ್ಲ ನಮ್ಗೇನ್ ತೊಂದರೆ ಇಲ್ಲ, ನೀವು ಭಕ್ತರಾಗಿ ನಾವು ಆಮೇಲೆ ನಿಮ್ಗೆ ಹೇಳ್ತೀನಿ ಅನ್ಬೇಕು. ಭಕ್ತರಾದ್ಮೇಲೆ ಬನ್ನಿ, ನಮ್ಗೇನ್ ತೊಂದರೆ ಇಲ್ಲ. ನಮ್ ತೊಂದರೆ ಬರ್ತಾ ಇದೆ, ಆದ್ರೆ ಭಗವಂತ ನಮ್ಗೆ ಏನ್ ಮಾಡ್ತಾ ಇದ್ದಾನೆ, ಭಕ್ತಿನಲ್ಲಿ ಇರೋದಕ್ಕೋಸ್ಕರ ಅದನ್ನ ಯಾವ ತರ ಅದನ್ನ ಚೇತರಿಸ್ಕೋಬೇಕು ಅನ್ನೋ ಬುದ್ಧಿ ನಮ್ಗೆ ಕೊಡ್ತಾರೆ. ಯಾಕಂದ್ರೆ ನಾವು ಯಾವಾಗ್ಲೂ ಇದ್ರಲ್ಲಿ ಇರ್ತೀರಲ್ವಾ, ಕೃಷ್ಣ ಪ್ರಜ್ಞೆನಲ್ಲಿ ಇರೋದಕ್ಕೋಸ್ಕರ ನಾವ್ ಅದನ್ನ ಯಾಕಪ್ಪ ಈ ತೊಂದರೆ ಬಂದ್ಬಿಡ್ತು, ನನಗೆ ಎಂತ ಕಷ್ಟ ಬಂದ್ಬಿಡ್ತು, ನನಗೆ ಯಾರಿಗೂ ಇಲ್ಲದ ಕಷ್ಟ ಅಂತ, ಅದನ್ನು ಯಾರಿಗೂ ಇಲ್ಲ ಅಂತ ಕಷ್ಟ ನಾವ್ ಹಂಗ ಹೇಳ್ಕೊಳ್ಳೋದು. ನನ್ ಕಷ್ಟ ಮಾತ್ರ ಯಾರಿಗೂ ಬರಬಾರದು. ಎಲ್ರು ಹೇಳ್ತಾರಲ್ವಾ, ಅದು ಎಂತ ಕಷ್ಟ ಬಂದ್ಬಿಡ್ತಪ್ಪ, ನನ್ನ ಜೀವನದಲ್ಲಿ ಇಂಥ ಕಷ್ಟ ನೋಡಿದಾರೆ, ಅವರೆಲ್ಲ ನೋಡಿ ಎಷ್ಟು ಸಂತೋಷವಾಗಿದ್ದಾರೆ. ನಮ್ಮ ಅಕ್ಕ ನೋಡಿ ಸಂತೋಷವಾಗಿದ್ದಾರೆ, ನಮ್ಮ ತಂಗಿ ನೋಡಿ ಸಂತೋಷವಾಗಿದ್ದಾರೆ, ನಮ್ಮ ಅಣ್ಣ ನೋಡಿ ಎಷ್ಟು ಚೆನ್ನಾಗಿದೆ, ನಮ್ಮ ತಮ್ಮ ನೋಡು, ನಮ್ಮ ಮಾವ ನೋಡು, ಅವ್ನು ನೋಡು, ನನ್ನ ಫ್ರೆಂಡ್ ನೋಡಿ ಎಷ್ಟು ಚೆನ್ನಾಗಿದೆ, ನನ್ನ ಜೊತೆ ಓದಿರೋನು. ದುಡ್ಡು ಇರೋರಿಗೆ ಒಂದು ಕಷ್ಟ ಇದ್ರೆ, ದುಡ್ಡು ಇಲ್ದಿರೋರಿಗೆ ಇನ್ನೊಂದು ಕಷ್ಟ ಇರುತ್ತೆ. ಸೊ ಸಂತೋಷವಾಗಿರೋರಿಗೆ ಯಾವಾಗ್ಲೂ ದುಃಖ ಇದ್ದೇ ಇರುತ್ತೆ, ದುಃಖ ಇರೋರಿಗೆ ಸಂತೋಷ ಇದ್ದೇ ಇರುತ್ತೆ. ಇದು ಹಿಂದೆ ಮುಂದೆ ಬರ್ತಾ ಇರುತ್ತೆ. ಯಾಕೆ ಸಂತೋಷವಾಗಿದ್ದಾನೆ ಅಂದ್ರೆ, ಅವ್ನು ಕೆಲವು ಒಳ್ಳೆ ಕಾರ್ಯಗಳು ಮಾಡಿದ್ದಾನೆ. ದುಃಖ ಯಾಕಿದ್ದಾನಂದ್ರೆ, ಅವ್ನು ಒಳ್ಳೆ ಕಾರ್ಯ ಆ ಟೈಮಲ್ಲಿ ಅವನೇನೋ ದುಃಖ ಕಾರ್ಯ ಮಾಡಿದ್ದಾನೆ, ಅದು ಆ ಬೀಜ ಬಂದು ಫಲ ಕೊಟ್ಟಿದೆ. ಆ ಬೀಜ ಫಲ ಕೊಟ್ಟಿದ್ರೆ ಅವನು ಎದುರಿಸ್ಕೊಳ್ಳೇಬೇಕು. ಸೊ ಇದಕ್ಕೆಲ್ಲ ಸ್ಥಿತಧೀರ್ ಮುನಿ ಏನ್ ಮಾಡ್ತಾನೆ, ಅದಕ್ಕೆ ಪ್ರಭಾವ ಆಗಲ್ಲ. ಯಾವ್ದು ಏನೇ ಬಂದ್ರಿ, ಇವಾಗ ಕೊರೋನಾ ಬಂದ್ಬಿಡ್ತು, ಎಲ್ಲ ಸ್ಟಾಪ್ ಮಾಡ್ಬಿಟ್ರ, ನಮ್ಮ ಪ್ರಚಾರ ಎಲ್ಲ ಜಾಸ್ತಿ ಆಗೋಯ್ತು. ಎಲ್ಲಾ ಕಡೆ ಝೂಮ್ ಅಲ್ಲಿ ಭಗವದ್ಗೀತಾ ಕ್ಲಾಸಸ್, ಭಾಗವತಂ ಕ್ಲಾಸಸ್, ಎಲ್ಲರೂ ಕೂತ್ಕೊಂಡು ಎಲ್ಲ ಸೇರ್ಕೊಂಡ್ಬಿಟ್ರು. ಎಲ್ಲರೂ ತುಂಬಾ ಜನ ಸೇರ್ಕೊಂಡ್ಬಿಟ್ರು, ಎಷ್ಟೋ ಲಕ್ಷಾಂತರ ಜನ ಸೇರ್ಕೊಂಡ್ಬಿಟ್ರು. ಯಾಕಂದ್ರೆ ಮನೆಯಲ್ಲಿ ಏನ್ ಕೆಲಸ ಇಲ್ವಲ್ಲ, ಈಸಿಯಾಗಿ ಪ್ರೀಚಿಂಗ್ ಮಾಡ್ಬೋದು, ಪ್ರಚಾರ ಮಾಡ್ಬೋದು.
ಆ ಥರ ತುಂಬಾ ಜನ ಭಗವದ್ಗೀತೆ ಜಾಯಿನ್ ಆಗ್ಬಿಟ್ಟು ತುಂಬಾ ಜನ ಭಕ್ತರಾಗ್ಬಿಟ್ರು. ಎಷ್ಟೋ ಜನ ಭಕ್ತರಾಗ್ಬಿಟ್ರು. ಎಲ್ಲ ಝೂಮ್ ಅಲ್ಲೇ ಅರೇಂಜ್ ಮಾಡಿ ಪ್ರೋಗ್ರಾಮ್ ಎಲ್ಲ ಆರ್ಗನೈಸ್ ಮಾಡಿ ತುಂಬಾ ಜನ ಭಕ್ತರಾಗ್ಬಿಟ್ರು. ಸೇವೆ ಮಾಡೋದಕ್ಕೂ ಮನೆಯಲ್ಲೇ ಕೂತ್ಕೊಂಡು ಓದೋದಕ್ಕೆ ಒಳ್ಳೆ ಚಾನ್ಸ್. ಹೊರಗಡೆ ಹೋಗ್ದಿರೇ ಮನೆಯಲ್ಲಿ ಕೂತ್ಕೊಂಡು ಒಳ್ಳೆ ಚಾನ್ಸ್ ಮಾಡ್ಕೊಟ್ರು, ಅವಕಾಶ ಮಾಡ್ಕೊಟ್ರು ಭಗವಂತ. ಎಲ್ಲರೂ ಏನು ಅನ್ಕೊಂಡ್ಬಿಟ್ರೆ ಅಂದ್ರೆ, ಓ ಕೃಷ್ಣ ಚೈತನ್ಯ ಮಾಡೋಕ್ಕೆ ಆಗಲ್ಲ, ಇನ್ನ ಸಾಧನೆ ಮಾಡೋಕ್ಕೆ ಆಗಲ್ಲ, ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ಅದು ಇದು ಅನ್ಕೊಂಡ್ಬಿಟ್ರು. ಆದ್ರೆ ಇವಾಗಿರೋ ಈ ಎಲೆಕ್ಟ್ರಾನಿಕ್ಸ್ ಟೆಕ್ನಾಲಜಿಯಿಂದ ಏನಾಗುತ್ತೆ, ಒಳ್ಳೇದಕ್ಕೆ ಬಳಸ್ಕೊಳ್ತಾರ ಆಯ್ತು ಅದನ್ನ. ಸೊ ಯಾವ್ದಾದಕ್ಕೋ ಬಳಸ್ಕೊಳ್ಳೋದು ಬಿಟ್ಟು ಒಳ್ಳೇದಕ್ಕೆ ಭಗವಂತನಿಗೋಸ್ಕರ ಬಳಸ್ಕೊಳ್ಳೋ ಆಯ್ತು. ಓಕೆ, ಹರೇ ಕೃಷ್ಣ. 57, 56, 57 ಆಗಿದೆಯಲ್ಲ, ತುಂಬಾ ಚೆನ್ನಾಗಿದೆ. ಇದೆ ಉತ್ತರ ಕೊಡ್ತಾ ಇದ್ದಾರೆ ಕೃಷ್ಣ. 4 ಪ್ರಶ್ನೆಗಳಿಗೆ ಇಡೀ ಈ ಚಾಪ್ಟರ್ ಫುಲ್ ಉತ್ತರ, ಇಡೀ ಚಾಪ್ಟರ್, ಇಡೀ ಅಧ್ಯಾಯನೇ ಉತ್ತರ ಕೊಡ್ತಾರೆ. ನೆಕ್ಸ್ಟ್ 58, 59. ಎಷ್ಟೋ ಜನ ಕೇಳೋರೆ ನನ್ನ, ಏನು ದೊಡ್ಡ ಹೋಗ್ಬಿಟ್ಟೆ ನೀನು, ಏನಮ್ಮ ನಿನ್ ಕಷ್ಟ ತಪ್ಪಲಿಲ್ವಾ, ಇನ್ನ ನಡೀತಾನೆ ಐತೆ. ಕಷ್ಟ ಎಲ್ರಿಗೂ ಬರುತ್ತೆ. ಅದನ್ನ ಯಾವ ತರ ಎದುರಿಸ್ಕೊಳ್ಬೇಕು ಅಂತ ನಮ್ ಗುರುನು ಕೃಷ್ಣ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬೇಕು. ಬಂದೇ ಬರುತ್ತೆ. ಇವಾಗ ಕೃಷ್ಣ ಚೈತನ್ಯದಲ್ಲಿ ಇಲ್ದಿರೋರು ಯಾರಿಗೂ ಕಷ್ಟ ಇಲ್ವಾ? ಇನ್ನೂ ಜಾಸ್ತಿ ಇರುತ್ತೆ ಅವ್ರಿಗೆ. ಈರುಳ್ಳಿ ಬೆಳ್ಳುಳ್ಳಿ ಅಕ್ಕ ಹೇಳ್ತಾರೆ, ತಿನ್ನೋರ್ಗೆ ಎಷ್ಟು ಕಾಯಿಲೆ ಐತೆ ಗೊತ್ತಾ? 24 ಗಂಟೆ ಕಾಯಿಲೆ ಇರ್ತದೆ. ಅಟ್ಲೀಸ್ಟ್ ತಿಂದೇ ಅಲ್ಲ, ಅವ್ರಿಗೆ ತಿನ್ಬಾರ್ದು ಅಂತ ಯಾರಿಗೂ ಹೇಳ್ಬಾರ್ದು. ಅದೇ ಪ್ರಾಬ್ಲಮ್. ಅದೇ ತಿನ್ಬಾರ್ದು ಅಂತ ಹೇಳಲೇಬಾರ್ದು ಅವ್ರಿಗೆ. ನೀನು ಫಸ್ಟ್ ಸತ್ಸಂಗಕ್ಕೆ ಬಾ ಅಂತ ಹೇಳ್ಬೇಕು. ಸತ್ಸಂಗಕ್ಕೆ ಬಂದ್ಮೇಲೆ ನೀನ್ ನೋಡ್ಕೊ ಅಂತ ಹೇಳ್ಬೇಕು. ನಿನ್ ಕೈಯಲ್ಲಿ ಆದ್ರೆ ಮಾಡಪ್ಪ, ಇಲ್ಲದೆ ಬಿಟ್ಬಿಡು ಅಂತ ಚರ್ಚೆನೆ ಮಾಡಬಾರ್ದು. ತಿಂದ್ರು ಬತ್ತಿದೆ, ತಿಂದೇ ಇದ್ರು ಬತ್ತಿದೆ. 4 ಯಾರು ಬಿಡಲ್ಲ. ಜನ್ಮ ಮೃತ್ಯು ಜರ ವ್ಯಾಧಿ ಯಾರು ಬಿಡಲ್ಲ. ತಿಂದೇ ಇದ್ರೆ ಬೇರೆ ತರ ಬರ್ತೇನೆ. ಅದು ನಮ್ಮ ಅಮ್ಮಕ್ಕೆ ಹಂಗೆ ನೀವು ಅವಾಗ ಕಟ್ಟಿಪಿಡಿ ಆಗ್ತಾ ಇದ್ರು. ನೀನು ಯಾಕೆ ಬರೋದಂದ್ರೆ ತಿಂದು ಆಗ್ತಾ ಇಲ್ಲ, ಯಾಕೆ ಬಂತು ಅಂತ ಕೇಳು. ನಾನೇನು ಆಗದೆ ನಮ್ಗೆ ಬಂತು, ಅವ್ರು ಯಾರು ಹಾಕ್ಲಿಲ್ಲ, ಅವ್ರಿಗೆ ಯಾಕೆ ಬಂತು ಈ ಕಾಯಿಲೆ, ಹಾಗೆ ಕ್ಯಾನ್ಸರ್ ಅಂತ ಅಮ್ಮ ಅವ್ರು ಕೇಳ್ತಾ ಇದ್ದ, ಅವ್ರು ಆಗ್ತಾ ಇದ್ರು ಫಸ್ಟ್ 2 ಆಗ್ತಾ